ಆತ್ಮೀಯ ಸೋದರ ಸೋದರಿಯರೇ, ಇವತ್ತು ನಮ್ಮ ಟಿ.ವಿ. ರಾಜಪ್ಪನ್ ಅವರು ಒಂದು ಆಯ್ಕೆ ಮಾಡಿಕೊಂಡು ಸಂಗ್ರಹಿಸಿರ್ತಕ್ಕಂತಹ ಒಂದು ಪುಸ್ತಕ ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ ಅಂತಕ್ಕಂಥದ್ದು ಲೇಖನಗಳು ಪ್ರಕಟಣೆ 1967ರಲ್ಲಿ ಇದೆ. ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ವಿಷಯವು ಅವರು ಸ್ವಂತ ಅನುಭವದ ಮೇಲೆ ಇದಕ್ಕೆ ಕೆಲವೊಂದು ಸೇರಿಸಿ ಅವರೇ ರಚನೆ ಮಾಡಿರ್ತಕ್ಕಂಥ ಬರೆದಿರ್ತಕ್ಕಂಥ ಪುಸ್ತಕ. ಅದು ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವರು ಪ್ರತಿಯೊಬ್ಬರು ಈ 3 ಕಡೆ ಗಮನ ಇಟ್ಟು ತಿಳ್ಕೋಬೇಕು. ಯಾವುದು? ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ. ಇವರು ಒಂದಕ್ಕೊಂದು ಸಂಬಂಧ ಹೇಗೆ ಏನು ಅಂತಕ್ಕಂಥದ್ದು ಇವತ್ತು ಸ್ವಲ್ಪ ಅದರ ಬಗ್ಗೆ ಪೀಠಿಕೆ ಹೇಳ್ತಾರೆ. ಆ ಪೀಠಿಕೆ ಅರ್ಥ ಮಾಡ್ಕೊಳ್ಳೋದು ಅನುಭವ ಆಗಿರ್ತಕ್ಕಂಥವ್ರಿಗೆ ಅರ್ಥ ಆಗುತ್ತೆ, ಅನುಭವ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸರಿಯಾಗಿ ಅರ್ಥವಾಗಿಲ್ಲ. ಆದ್ದರಿಂದ ಪೀಠಿಕೆ ಸ್ವಲ್ಪ ನಿಧಾನಕ್ಕೆ ಅಧ್ಯಯನ ಮಾಡಬೇಕು. ಈಶ್ವರನು ಸತ್ಯಂ ಶಿವಂ ಸುಂದರಂ ಎಂದು ಇಯಾಸುಪಿ ನಿಜ ಸ್ವರೂಪಿಸುತ್ತದೆ. ಸತ್ಯವೆಂದರೆ ಏನು? ಪ್ರಶ್ನೆ ಅವರೇ ಕೇಳ್ತಾರೆ. ಸತ್ಯವನ್ನು ಹೇಳುವುದು ಶ್ರೇಯಸ್ಕರ, ಆದರೆ ಹಿತವನ್ನು ಸಾಧಿಸುವುದು ಅದಕ್ಕಿಂತಲೂ ಉತ್ತಮವಾದದ್ದು. ಇಲ್ಲಿ ಹಿತವನ್ನು ಸಾಧಿಸುವುದು ಒಂದು, ಸತ್ಯ ಅಂತ ಅನ್ನೋದು ಎರಡು ಹೇಳ್ತಾರೆ. ಸತ್ಯವನ್ನು ಹೇಳುವುದಕ್ಕಿಂತ ಹಿತವನ್ನು ಸಾಧಿಸುವುದು ಕಷ್ಟ. ಸತ್ಯವೆಂದ್ರೆ ಏನು? ಇರುವ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಸುಲಭ ಅದು. ಆದ್ರೆ ನಮ್ಮ ಜೀವನದಲ್ಲಿ ಅದು ಇಲ್ಲದೆ ಇರುವುದರಿಂದ ಕಷ್ಟವಾಗುತ್ತೆ. ಮತ್ತೊಂದು ಏನಪ್ಪಾ ಅಂತಂದ್ರೆ, ಹಿತವನ್ನು ಸಾಧಿಸುವುದು ಅದಕ್ಕಿಂತಲೂ ಶ್ರೇಷ್ಠ. ಹಿತವನ್ನು ಸಾಧಿಸುವುದು ಅಂತಂದ್ರೆ ಸರಿಯಾಗಿರತಕ್ಕಂಥ ವ್ಯವಸ್ಥೆಯಲ್ಲಿ ನಿಯಮಬದ್ಧವಾಗಿ ಮಾಡ್ತಕ್ಕಂಥ ಅಥವಾ ದೈವಯೋಜನೆಗೆ ನಿಯಮದಂತೆ ನಡ್ಕೊಳ್ಳದೆ ಇರ್ತಕ್ಕಂಥವ್ರ ಗುಂಪಿನಲ್ಲಿ ಇದ್ದಾಗ ಅವರನ್ನು ಇದರಂತೆ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ದುಷ್ಟಕರ ಅಥವಾ ಕಷ್ಟದ ಕೆಲಸ. ಸತ್ಯವನ್ನು ಹೇಳೋದಂದ್ರೆ ಅವರಷ್ಟಕ್ಕೆ ಅವರ ಸ್ವಂತದಿಂದ ಬಂದಿರ್ತಕ್ಕಂಥದ್ದು. ಇದನ್ನ ಬೇರೆಯವರನ್ನ ವ್ಯವಸ್ಥೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಸತ್ಯಕ್ಕಿಂತ ಶ್ರೇಷ್ಠ ಇದು ಅಂತ. ಆದ್ರೆ ಇದು ಬಹಳ ಕಷ್ಟವಾಗಿರ್ತಕ್ಕಂಥ ಕೆಲಸ ಅಂತ ಅನ್ನೋದು ನಾವೆಲ್ಲ ಯೋಚನೆ ಮಾಡಿದಾಗ ನಮ್ಗೆ ಅರ್ಥವಾಗುತ್ತೆ. ಯಾವುದು ಆದರೆ ಹಿತವನ್ನು ಸಾಧಿಸುವುದು ಅದಕ್ಕಿಂತಲೂ ಉತ್ತಮವಾದದ್ದು, ಯಾವುದು ಸಮಸ್ತ ಭೂತಕೋಟಿಯ ಅತ್ಯಂತ ಮೇಲ್ಮಟ್ಟದ ಹಿತವನ್ನು ಸಾಧಿಸಬಲ್ಲನೋ ಅದೇ ಸತ್ಯವು. ಇಲ್ಲಿ ಸತ್ಯ ಅಂತಕ್ಕಂಥದ್ದು ಭೂತಕೋಟಿಯ ಅತ್ಯಂತ ಮೇಲ್ಮಟ್ಟದ ಹಿತವನ್ನು ಸಾಧಿಸುವುದು. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಭೂತಗಳ ಏನು, ವರ್ಗಗಳ ತಂದ್ರೆ ಏನು ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಅನುಭವ ಆಗಿರ್ತಕ್ಕಂಥವ್ರು ಗೊತ್ತಾಗುತ್ತೆ. ಇದನ್ನು ಸಾಧಿಸತಕ್ಕಂಥದ್ದು ಅದ್ಭುತವೇ, ಸಾಧುವೇ ಎಂದು ಭಗವದ್ಗೀತೆಯು ಸಹ ಒತ್ತಿ ಹೇಳುತ್ತದೆ. ಸತ್ಯದ ನಿಜವಾದ ಅರಿವೇ ಇದು. ಸತ್ಯದ ನಿಜವಾದ ಅರಿವು. ಸತ್ಯವೆಂದ್ರೆ ಏನು? ಅದರ ಅರಿವು ತಿಳ್ಕೊಳ್ತಕ್ಕಂಥದ್ದು. ಅರಿವು ಅಂದ್ರೆ ತಿಳ್ಕೊಳ್ತಕ್ಕಂಥದ್ದು, ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದೇ ಇದು. ಈಜಿಪ್ಟ್ ದೇಶದ ಸನಾತನ ಸಂಸ್ಕೃತಿಯಲ್ಲೂ ಸಹ ಇದೇ ಅಭಿಪ್ರಾಯವಿರುತ್ತದೆ. ಈಜಿಪ್ಟ್ ದೇಶ ಆಧ್ಯಾತ್ಮಿಕ ವಿಷಯದಲ್ಲಿ ಬೇರೆ ಇದರಲ್ಲಿ ಬಹಳ ಮುಂದುವರೆದಿರ್ತಕ್ಕಂಥ ದೇಶ. ಚೈತನ್ಯ ರೂಪವಾದ ಸತ್ಯವು ನಮ್ಮ ಹೊರಗೂ ಒಳಗೂ ವ್ಯಾಪಕವಾಗಿದೆ. ಚೈತನ್ಯ ರೂಪವಾದ ಸತ್ಯವು, ಚೈತನ್ಯ ಅಂತಕ್ಕಂಥದ್ದು ಇರುವುದು ಸತ್ಯವೇ. ಅದು ಎಲ್ಲಿದೆ ಅಂತ ಅನ್ನೋದು ಹುಡುಕಕ್ಕೆ ಹೋದ್ರೆ ಸಿಗಲ್ಲ. ಅದು ಎಲ್ಲಿದೆಪ್ಪ ಅಂದ್ರೆ ನಮ್ಮ ಒಳಗೂನು ಇದೆ, ಹೊರಗೂನು ಇದೆ. ಇದು ಯಾವಾಗಲೂ ಮಂಗಳಕರವಾದ ಸ್ವಭಾವವುಳ್ಳದ್ದು. ಮಂಗಳಕರವಾದ ಸ್ವಭಾವವುಳ್ಳದ್ದು. ಕೆಲವರ ಸ್ವಭಾವ ಯಾವಾಗಲೂ ನಗುಮುಖದಿಂದ ಇರತಕ್ಕಂಥವ್ರು, ಎಂತ ಕಷ್ಟವೇ ಬರಲಿ, ಏನೇ ಬರಲಿ.
ಕೆಲವರು ಎಂಥ ಸಂದರ್ಭದಲ್ಲೂ ಮಗು ಮುಖ ಗಂಟು ಹಾಕೊಂಡು ನೋಡ್ತಕ್ಕಂಥವ್ರು, ಕೋಪದಲ್ಲೇ ಉದ್ರೇಕದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ಇದು ಅಲ್ಲದೆ ನಾಶರಹಿತವಾದದ್ದು. ಇದಕ್ಕೆ ಸಾವು ಅಂತಕ್ಕಂಥದ್ದೆಲ್ಲ, ನಾಶ ಅನ್ನೋದು ಆಗುವುದೇ ಇಲ್ಲ, ಯಾವಾಗಲೂ ನಾಶರಹಿತವಾಗಿರುವುದು. ಇದನ್ನು ಕಣ್ಣು, ಕಿವಿ, ಮೂಗು ಮೊದಲಾದ ಇಂದ್ರಿಯಗಳಿಂದ ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಈ ಸತ್ಯ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಕಣ್ಣಿನಿಂದಾಗಲಿ ಮೂಗಿನಿಂದ ವಾಸನೆ ನೋಡ್ಕೊಳ್ತಕ್ಕಂಥದ್ದು ಇವೆಲ್ಲ ಸಾಧ್ಯವಿಲ್ಲ. ಇದು ಆಚರಣೆಯಲ್ಲಿ ಬರಬೇಕೆ ಹೊರತು ಒಂದು ನೋಡಿ ಅಥವಾ ಅದರ ವ್ಯವಸ್ಥೆ ಏನಿದೆ ಅಂತ ನೋಡುವುದಕ್ಕಾಗ್ಲಿ ಅದರ ವಾಸನೆ ಹಿಡ್ಕೊಳ್ಳೋದಕ್ಕಾಗ್ಲಿ ಸಾಧ್ಯವಾಗುವುದಿಲ್ಲ. ಆದರೆ ಯಾರು ಇದನ್ನು ತಿಳಿಯಬೇಕೆಂದು ಇಚ್ಛಿಸುವರೋ ಅವರಿಂದ ಇದು ತಿಳಿಯಲ್ಪಡುವುದು. ಪ್ರತಿಯೊಂದು ಅಷ್ಟೇ, ಒಂದು ಕೆಲಸ ಮಾಡಬೇಕಾದ್ರೂ ಆಸಕ್ತಿ ಶ್ರದ್ಧೆಯಿಂದ ಅದರ ಕಡೆ ಗಮನ ಕೊಟ್ಟಾಗ ಅದನ್ನು ನಾವು ಸಾಧಿಸಬಹುದು. ಅದರಲ್ಲಿ ಆಧ್ಯಾತ್ಮಿಕ ವಿಷಯ ಅಂತಂದ್ರೆ ಇನ್ನೊಬ್ಬರು ಹೇಳುವುದರಿಂದ ಬರಲ್ಲ, ನನಗೆ ಇಚ್ಛೆ ಬರಬೇಕು ಅದ್ರ ಮೇಲೆ, ಆ ವಿಷಯವನ್ನು ತಿಳ್ಕೋಬೇಕು, ಆ ರೂಟನ್ನು ನಾನು ಹೋಗ್ಬೇಕು ಅಂತಕ್ಕಂತೆ ದೃಢವಾಗಿರತಕ್ಕಂಥ ಇಚ್ಛೆ ಬಂದಾಗ ಅದನ್ನು ಮುಂದೂಡ್ಕೊಂಡು ನಾವು ಹೋಗ್ಬೇಕು. ಪರಮಾತ್ಮನ ಸ್ವಭಾವವು ಹೇಗೋ ಜೀವಾತ್ಮನ ಸ್ವಭಾವವು ಹಾಗೆಯೇ. ಪರಮಾತ್ಮನ ಸ್ವಭಾವ ಹೇಗಿದೆಯೋ ಜೀವಾತ್ಮನ ಸ್ವಭಾವವು ಹಾಗೆ. ಇಲ್ಲಿ ಪರಮಾತ್ಮ ಅಂದ್ರೇನೆ, ಜೀವಾತ್ಮ ಅಂದ್ರೆ ಅನ್ನೋದು ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿರತಕ್ಕಂಥ ಇದ್ರ ಮೂಲ ಗೊತ್ತಿರಲೇಬೇಕು, ಬೇರೆಯವ್ರಿಗಾದ್ರೂ ಗೊತ್ತಿಲ್ಲ. ಪರಮಾತ್ಮ ಅಂತಂದ್ರೆ ಬಹಳ ಮೇಧಾವಿ, ನಮಗಿಂತ ಉತ್ತಮವಾದ ಉನ್ನತ ಮಟ್ಟಕ್ಕೆ ಹೋಗಿರತಕ್ಕಂಥವ್ರು ಅಂತ ತಿಳ್ಕೊಳ್ಳೋದು. ಜೀವಾತ್ಮ ಅಂತಂದ್ರೆ ನಮ್ಮಲ್ಲಿ ಸಾಧಾರಣವಾಗಿರ್ತಕ್ಕಂಥ ಜನರಲ್ಲಿ ಜೀವನ ಹೇಗೆ ನಡೆಸ್ಕೊಡ್ತಾ ಇದ್ದೀವಿ ಅದು ಪರಮಾತ್ಮನು ಜೀವಾತ್ಮ. ಜೀವಾತ್ಮನ ಸ್ವಭಾವ ಹಾಗೆಯೇ, ಏಕೆಂದರೆ ಜೀವಾತ್ಮನ ಪರಮಾತ್ಮನ ಒಂದು ಅಂಶ. ಜೀವಾತ್ಮನ ಪರಮಾತ್ಮನ ಒಂದು ಅಂಶ. ಹೇಗಪ್ಪ ಅಂತಂದ್ರೆ ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ಒಂದು ಗಿಡದಲ್ಲಿ ಬಂದಿರತಕ್ಕಂಥ ಬೀಜವು ಆ ಗಿಡದ ಪ್ರಭಾವ, ಗಿಡವು ಯಾವ ರೀತಿ ಇರುತ್ತೋ ಅದರ ಅಂಶಗಳು ಪೂರ್ಣವಾಗಿ ಬೀಜದಲ್ಲಿರುತ್ತೆ. ಈ ಬೀಜವು ಬೆಳವಣಿಗೆ ಆದಾಗ ಆ ಗಿಡವು ಏನು ಪವಿತ್ರವಾಗಿ ಯಾವ ರೀತಿ ಇತ್ತೋ ಅದೇ ರೀತಿ ಅದು ಆಗಲೇ ಆಗುತ್ತೆ. ಹಾಗೆ ಪರಮಾತ್ಮನ ಸ್ವಭಾವ ಜೀವಾತ್ಮನಲ್ಲಿ ಇದೆ. ನಮ್ಮ ಥಿಯಾಸಫಿ ಪರಿಭಾಷೆಯಲ್ಲಿ ಈ ಜೀವಾತ್ಮನನ್ನು ಮಾನಡ್ ಎಂದು ಕರೆಯುತ್ತಾರೆ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಜೀವಾತ್ಮನನ್ನ ಮಾನಡ್ ಎಂದು ಕರೆಯುತ್ತಾರೆ. ಉಪನಿಷತ್ತುಗಳಲ್ಲಿ ಈತನನ್ನು ಪ್ರಜ್ಞಾಂಶ ಅಥವಾ ಅವ್ಯಕ್ತ ಎಂದು ಕರೆದಿದೆ. ಪ್ರಜ್ಞಾಂಶ ಅಥವಾ ಅವ್ಯಕ್ತ ಎಂದು ಕರೆಯುತ್ತಾರೆ. ಯಾವುದರಲ್ಲಿ? ಉಪನಿಷತ್ತುಗಳಲ್ಲಿ. ನಮ್ದು ಇವೆಲ್ಲ ಬಂದಿರತಕ್ಕಂಥದ್ದು ಆಯ್ಕೆ ಮಾಡ್ಕೊಂತ ಉಪನಿಷತ್ತುಗಳಿದೆಯಲ್ಲ, ಅದರಲ್ಲೇ ಭಗವದ್ಗೀತೆ ಬಂದಿದ್ದು ಉಪನಿಷತ್ತುಗಳಲ್ಲಿ ಆಯ್ಕೆ ಮಾಡ್ಕೊಂಡು ಶ್ರೀಕೃಷ್ಣ ಹೇಳಿದ್ದೀನಿ. ಇವೆಲ್ಲವೂ ಉಪನಿಷತ್ತಿನಲ್ಲಿದೆ. ಎಲ್ಲಿ ಯಾವ್ದಿದೆ, ಯಾವ ಸಂದರ್ಭದಲ್ಲಿ ಯಾವ ಕಡೆ ಇದೆ ಅಂತ ಆಯ್ಕೆ ಮಾಡ್ಕೊಂಡು ಹೇಳ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ. ಬೈಬಲ್ನಲ್ಲೂ ಕೂಡ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲೇ ಸೃಷ್ಟಿಸಿದನು. ಬೈಬಲ್ ಕ್ರಿಶ್ಚಿಯನ್ರು ಸಮೇತ ದೇವರನ್ನು ತನ್ನ ಮನುಷ್ಯನ ರೀತಿಯಲ್ಲಿ ಸೃಷ್ಟಿ ಮಾಡಿದರು. ತಂದೆ ಮಗ ಅಂತ ಅನ್ನೋದು ಹೆಸರು ಬಂತು. ಹೀಗೆ ಮನುಷ್ಯನ ರೂಪದಲ್ಲಿ ಅವರು ಸೃಷ್ಟಿ ಮಾಡಿದರು ಎಂದು ಹೇಳಿದೆ. ಎಂದರೆ ಮನುಷ್ಯನ ಸ್ಥೂಲ ದೇಹದ ರೂಪವು ಪರಮಾತ್ಮನ ರೂಪವನ್ನು ಹೋಲುತ್ತದೆ. ಕ್ರಿಶ್ಚಿಯನ್ರು ಹೇಳುವ ರೀತಿಯಲ್ಲೇ ತಂದೆ ಮಗ ಅಂತ ಹೇಳಿದಾಗ ದೇವರನ್ನು ಸಮೇತ ಪರಮಾತ್ಮ ತಕ್ಕಂಥವರು ಮನುಷ್ಯನ ರೂಪದಲ್ಲಿ ಅವರು ಹೇಳ್ತಾ ಇದ್ದಾರೆ ಎಂದು ಅರ್ಥವಲ್ಲ. ಪರಮಾತ್ಮನ ಸಚ್ಚಿತ್ ಆನಂದ ಲಕ್ಷಣಗಳು, ಪರಮಾತ್ಮನಲ್ಲಿ ಸತ್ ಚಿತ್ ಆನಂದ ಅಂತಕ್ಕಂಥ ಲಕ್ಷಣಗಳು ಜೀವಾತ್ಮನಲ್ಲೂ ಇಚ್ಛೆ ಜ್ಞಾನ ಕ್ರಿಯೆಯಾಗಿ ಪ್ರತಿಬಿಂಬಿಸಿವೆ ಎಂದು ಅರ್ಥ. ನಮ್ಮಲ್ಲಿ ಪರಮಾತ್ಮ ಅಥವಾ ನಮ್ಮಲ್ಲೇನೋ ಇಚ್ಛೆ ಜೀವಾತ್ಮನಲ್ಲಿ, ನಮ್ಮಲ್ಲಿ ಅಂತಂದ್ರೆ ಜೀವಾತ್ಮನಲ್ಲಿ ಇಚ್ಛೆ ಜ್ಞಾನ ಕ್ರಿಯೆ ಈ ಮೂರು ನಮ್ಮಲ್ಲಿ. ಇಚ್ಛೆ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಕ್ರಿಯೆ ಅಂದ್ರೆ ಏನು? ಇಚ್ಛೆ ಜ್ಞಾನ ಕ್ರಿಯೆ ಅಂತಂದ್ರೆ ಇದನ್ನ ಸಾಧಾರಣವಾಗಿರ್ತಕ್ಕಂಥ ಜನರಿಗೆ ಹೇಳ್ಬೇಕಾದ್ರೆ ಇಚ್ಛೆ ಅಂದ್ರೆ ಈಶ್ವರನ ಶಕ್ತಿ ಸಾಮರ್ಥ್ಯ, ಜ್ಞಾನ ಅಂದ್ರೆ ಬುದ್ಧಿ, ಅದಕ್ಕೆ ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಜ್ಞಾನಕ್ಕೆ ಕೃಷ್ಣ ಗೀತೆ ಬೋಧನೆ ಮಾಡೋದಿಲ್ಲ, ಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ವಿಷ್ಣು ಅಂಶ ಜ್ಞಾನ ಬೋಧನೆ ಮಾಡ್ತಕ್ಕಂಥದ್ದು.
ಕ್ರಿಯೆ ಅಂದ್ರೆ ಬ್ರಹ್ಮ. ಬ್ರಹ್ಮ ಕ್ರಿಯೆ ಅಂತಂದ್ರೆ ಬ್ರಹ್ಮ. ಈ ಮೂರು ನಮ್ಮಲ್ಲಿ ಇಚ್ಛೆನೂ ಇದೆ, ಜ್ಞಾನ ಇದೆ, ಕ್ರಿಯೆನೂ ಇದೆ ಮನುಷ್ಯನಲ್ಲಿ. ಇವು ಮೂರು ಇದೆ. ಅತ್ಯಂತ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥವರು ಸಚ್ಚಿತ್ ಆನಂದ ಅಂತಕ್ಕಂಥದ್ದು ಇದೆ. ಇವು ಈ ರೀತಿ ಬರುತ್ತೆ ಅನ್ನೋದು ಇವರು ಹೇಳ್ತಾರೆ. ಪ್ರತಿಬಿಂಬಿಸಿವೆ ಎಂದು ಅರ್ಥ. ಈ ಸಚ್ಚಿತ್ ಆನಂದ ಲಕ್ಷಣಗಳು ಜೀವಾತ್ಮನಲ್ಲಿ ಇಚ್ಛೆ ಜ್ಞಾನ ಕ್ರಿಯೆಗಳಾಗಿ ಪ್ರತಿಬಿಂಬಿಸಿವೆ ಎಂಬ ಅರ್ಥ ಬರುತ್ತೆ. ಈಗ ಜೀವಾತ್ಮನ ಅಂತಸ್ತಿನ ವಿಚಾರ. ನಮ್ಮ ಜೀವಾತ್ಮ ಇದನ್ನಲ್ಲ, ಜೀವಾತ್ಮ ಯಾವ ಅಂತಸ್ತಿನಲ್ಲಿ ಇದ್ದಾನೆ ಅಂತಕ್ಕಂಥದ್ದು ವಿಚಾರ. ಇದು ಬಹುಮುಖ್ಯವಾದ ಪ್ರಶ್ನೆ. ಥಿಯಾಸಫಿಯನ್ನು ಚೆನ್ನಾಗಿ ಮನನ ಮಾಡಿರುವವರಿಗೆ ಪರಮಾತ್ಮ ಜೀವಾತ್ಮರ ಸಂಬಂಧವ ಪರಿಷ್ಕಾರವಾಗಿ ತಿಳಿದಿರಬೇಕು. ಥಿಯಾಸಫಿಕಲ್ ಸೊಸೈಟಿ ಸದಸ್ಯರು ಅನೇಕರಿದ್ದಾರೆ. ಸುಮ್ಮನೆ ಕಾಟಾಚಾರ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮೂಲ ತತ್ವ ಏನು, ಮೂಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಕೆಲವರೇ ಇಲ್ಲ. ಆದರೆ ಬಹಳ ಕಷ್ಟಕರವಾಗಿರ್ತಕ್ಕಂಥ. ಯಾಕಪ್ಪ ಅಂದ್ರೆ ಆ ಜ್ಞಾನ ಮಟ್ಟಕ್ಕೆ ಇವನು ಹಿಂದಿನ ಜನ್ಮದಲ್ಲೇನೆ ಬೆಳೆದಿರಬೇಕು. ಬೆಳೆದೇ ಇದ್ರೆ ಅವರು ಹೇಳಿರ್ತಕ್ಕಂಥ ವಿಷಯ ಅರ್ಥವಾಗಲ್ಲ. ಆ ಜ್ಞಾನ ಮಟ್ಟ ಹಿಂದಿನ ಜನ್ಮದಿಂದ ಬಂದಿದ್ರೆ ಸುಲಭವಾಗಿ ಅರ್ಥವಾಗುತ್ತೆ. ಪರಮಾತ್ಮ ಜೀವಾತ್ಮ ಸಂಬಂಧವು ಪರಿಷ್ಕಾರವಾಗಿ ತಿಳಿದಿರಬೇಕು. ಪರಮಾತ್ಮ ಅಂದ್ರೆ ಏನು, ಜೀವಾತ್ಮ ಅಂದ್ರೆ ಏನು ವಿವರಣೆ ಅವನು ತಿಳ್ಕೊಂಡಿರಬೇಕು. ಯಾರು ಕಷ್ಟ ಆಗಿರ್ತಕ್ಕಂಥವ್ರು. ಜೀವಾತ್ಮನು ಪರಮಾತ್ಮನ ಒಂದು ಕಿರಣ ಎಂದು ಹೇಳಿದಾಗ, ಕಿರಣ ಅಂತಂದ್ರೆ ಒಂದು ಕಿಡಿ. ಪರಮಾತ್ಮನೆಂದರೆ ಯಾವ ಅಂತಸ್ತಿನ ಚೈತನ್ಯವೆಂಬ ಅಂಶವು ಪರಿಷ್ಕಾರವಾಗಿ ತಿಳಿದಿರಬೇಕು. ಪರಮಾತ್ಮನೆಂದರೆ ಯಾವ ಅಂತಸ್ತಿನ ಚೈತನ್ಯವೆಂಬ ಅಂಶವು ಪರಿಷ್ಕಾರವಾಗಿ ತಿಳಿದಿರಬೇಕು. ಪರಮಾತ್ಮನೆಂದರೆ ಯಾರು? ನಂತರ ಪ್ರಶ್ನೆ. ಹಂಗಾದ್ರೆ ಪರಮಾತ್ಮನೆಂದರೆ ಯಾರು? ಈ ಸೌರ ಬ್ರಹ್ಮಾಂಡಾಧಿಪತಿಯೋ ಪರಮಾತ್ಮ ಅಂತಂದ್ರೆ ಈ ಸೌರ ಬ್ರಹ್ಮಾಂಡಕ್ಕೆ ಇರ್ತಕ್ಕಂಥ ಅಧಿಪತಿ ಇದನ್ನಲ್ಲ ಅವನ ಪ್ರಶ್ನೆ. ಅಥವಾ ಇಂತಹ ಬ್ರಹ್ಮಾಂಡಾಧೀಶ್ವರಿಗೆಲ್ಲ ನಿಯಮಾನಕವಾದ ಪುರುಷಾತ್ಮನಾದ ಮಹಾವಿಷ್ಣುವ? ಎಲ್ಲ ಈ ಬ್ರಹ್ಮಾಂಡಕ್ಕೆ ನಿಯಮಾಂತಕವಾಗಿರತಕ್ಕಂಥ ಬ್ರಹ್ಮಾಂಡಾಧೀಶ್ವರರಿಗೆಲ್ಲ ನಿಯಮಾನಕನಾದ ಪುರುಷಾತ್ಮನಾದ ಮಹಾವಿಷ್ಣುವ ಅಂತ ಪ್ರಶ್ನೆ. ಇಲ್ಲ, ಇವರ್ಯಾರೂ ಜೀವಾತ್ಮನ ಜನ್ಮದಾತರಲ್ಲ. ಪ್ರಶ್ನೆ ಬಂತ ಹೇಳಿದ್ರಲ್ಲ, ಇವರೆಲ್ಲರೂ ಜೀವಾತ್ಮನ ಜನ್ಮದಾತವರಲ್ಲ. ಜನ್ಮದಾತವರಂದ್ರೆ ಹಳ್ಳೆ ಹುಟ್ಟೆ ಬೆಳವಣಿಗೆ ಆಗಿರತಕ್ಕಂಥವರಲ್ಲ. ಸೀಕ್ರೆಟ್ ಡಾಕ್ಟ್ರಿನ್ ಎಂಬ ಮಹಾಗ್ರಂಥವು ಹೀಗೆ ಹೇಳುತ್ತದೆ. ನಮ್ಮ ಥಿಯಾಸಫಿಕಲ್ ಸೊಸೈಟಿ ಮುಖ್ಯವಾಗಿರ್ತಕ್ಕಂಥದ್ದು ಸೀಕ್ರೆಟ್ ಗ್ರಂಥ ಅಂತಕ್ಕಂಥದ್ದೇ. ಅದರಿಂದ ಆಯ್ಕೆ ಮಾಡ್ಕೊಂಡು ಇವೆಲ್ಲ ಬರೆದಿರತಕ್ಕಂಥದ್ದು. ಸೀಕ್ರೆಟ್ ಡಾಕ್ಟ್ರಿನ್ ಬರೆಯೋದಕ್ಕೆ ಮೇಡಮ್ ಬ್ಲಾವಟ್ಸ್ಕಿ ಅವರು ಬಹಳ ಕಷ್ಟಪಟ್ಟು ಅವರ ಗುರುಗಳ ಒಂದು ಸಹಾಯದಿಂದ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು. ಹೇಳುತ್ತದೆ, ಮಾನೆಟ್ ಅಥವಾ ಜೀವನ ಉಪಾಧಿಯುಳ್ಳ ಆತ್ಮವೆಂದು ಹೇಳುವುದಕ್ಕೂ ಸಾಧ್ಯವಿಲ್ಲ. ಮಾನೆಟ್ ಅಥವಾ ಜೀವನ ಉಪಾಧಿಯುಳ್ಳ ಆತ್ಮನೆಂದು ಹೇಳುವುದಕ್ಕೂ ಸಾಧ್ಯವಿಲ್ಲ. ಇದೇ ರೀತಿ ಮಾನೆಟ್ಟು ಜೀವಾತ್ಮ ಅಂತಕ್ಕಂಥದ್ದು ಹೇಳುವುದಕ್ಕೂ ನಿಖರವಾದ ಅನುಭವವೂ ಇಲ್ಲ, ನಿಖರವಾಗಿರ್ತಕ್ಕಂಥ ನಿದರ್ಶನಗಳು ಇಲ್ಲ. ಹೇಳೋದಕ್ಕೆ ಇದು ಸಾಧ್ಯವಿಲ್ಲ. ಇವನು ನಿರುಪಾದಿಕ ಚೈತನ್ಯದ ಒಂದು ಕಿರಣ. ನಿರುಪಾದಕ ಚೈತನ್ಯದ ಒಂದು ಕಿರಣ, ಒಂದು ಕಿಡಿ. ಅಥವಾ ನಿರುಪಾದಕ ತತ್ವದ ಒಂದು ಉಸಿರು. ನಮಗೆ ಇಲ್ಲಿ ಉಸಿರು ಅಂತಂದ್ರೆ ನಾವು ಜೀವನ ಮಾಡ್ತಾ ಇರಬೇಕಾದ್ರೆ ನಮ್ಮ ಆತ್ಮ ಅಂತಕ್ಕಂಥದ್ದು ಇರುತ್ತೆ. ನಮ್ಮ ಉಸಿರು ಹೋಯ್ತು ಅಂತಂದ್ರೆ ಆತ್ಮನು ಹೋಯ್ತು. ಆದ್ರಿಂದ ಇದು ಒಂದು ಉಸಿರು ಅಂತ ಹೇಳಬಹುದಾ ಅನ್ನೋದು. ಸಮರಸತೆಯೇ ಪ್ರಧಾನವಾಗುವುಳ್ಳ ನಿರುಪಾದಿಕ ಚೈತನ್ಯಕ್ಕೂ ಕಾಲ ದೇಶ ಪರಿಮಿತಿ ಉಳ್ಳ ವ್ಯಕ್ತ ಪ್ರಪಂಚಕ್ಕೂ ಯಾವ ಸಂಬಂಧವೂ ಇಲ್ಲ. ಇಲ್ಲಿ ಕಾಲ ಪ್ರಪಂಚ ಇದಕ್ಕೂ ಅದಕ್ಕೂ ಏನು ಸಂಬಂಧವೇ ಇಲ್ಲ. ನಿಕಟವಾದ ಸಂಬಂಧ ಏನಾದ್ರೂ ಇದೆಯಾ ಅಂತಂದ್ರೆ ಸಂಬಂಧವಿಲ್ಲ ಇದಕ್ಕೂ. ಅದರ ಪ್ರಜ್ಞೆಯು ಈ ಪ್ರಪಂಚದಲ್ಲಿ ವ್ಯಕ್ತವಾಗಲಾರದು. ಆ ಚೈತನ್ಯ ಅಂತಕ್ಕಂಥದ್ದು
ಆ ಮಾನಟ್ ಅಂತಕ್ಕಂಥದ್ದು ಇದೆಯಲ್ಲ, ಈ ಪ್ರಪಂಚದಲ್ಲಿ ವ್ಯಕ್ತವಾಗಲಾರದು. ಇಲ್ಲಿ 1938ನೇ ಇಲ್ಲಿ ಅಡಿಯಾರ್ ಪ್ರತಿಕ್ರಿಯೆ 1ನೇ ಭಾಗದ ವಾಲ್ಯೂಮ್ನ ಒಂದು ಪುಸ್ತಕ, ವಾಲ್ಯೂಮ್ನಲ್ಲಿ 292ನೇ ಪುಟದಲ್ಲಿ ಈ ರೀತಿ ಹೇಳ್ತಾರೆ. ಯಾಕಂದ್ರೆ ಇದು ರಾಜಪ್ಪನವರು ಅಂತ ಮುಖ್ಯವಾಗಿರ್ತಕ್ಕಂಥ ಗ್ರಂಥಗಳನ್ನು ಓದಿ ವಿಷಯಗಳನ್ನು ತಿಳ್ಕೊಂಡು ಇಲ್ಲಿ ಬರೆದಿರ್ತಕ್ಕಂಥದ್ದು. ಇದು ಯಾವ ರೀತಿ ಬಂತು ಅಂತಂದ್ರೆ ಅದಕ್ಕೆ ಮೊದಲ ಸೂಚನೆಗಳು ಬಂದ್ಬಿಡ್ತಾರೆ. ನಮ್ಮ ದಿವ್ಜ್ಯೋತಿಲ ಪ್ರಕರಣವಾಗಬೇಕಾದ್ರೆ ನೀನು ಬರೆದಿರ್ತಕ್ಕಂಥ ವಿಷಯ ಮೂಲ ಯಾವುದು ಅಂತಂದು ನಾವು ಹೇಳ್ಬೇಕು. ಅದು ಹೇಳಿದರೆ ಅದನ್ನ ವಿವರಣೆ ಬರೀತಾರೆ. ಹಾಗೆ ಇವರು ಇದು 1938ನೇ ಅಡಿಯಾರ್ ಪ್ರತಿ 1ನೇ ಭಾಗದ ವಾಲ್ಯೂಮ್ನಲ್ಲಿ, ವಾಲ್ಯೂಮ್ ಅಂದ್ರೆ ಪುಸ್ತಕದ ನಂಬರ್ 292ನೇ ಪುಟದಲ್ಲಿ ಏನ್ ಹೇಳ್ತಾರಂದ್ರೆ, ನಮ್ಮಲ್ಲಿ ನಾಶರಹಿತವಾದ ತತ್ವಾಂಶವೇ ಇದು, ನಾಶರಹಿತವಾದ ತತ್ವಾಂಶ ಇದು, ಸಮಗ್ರ ಪೂರ್ಣತ್ವದ ಅವಿಭಾಜ್ಯಾಂಶವು ಇದು, ಮನ್ವಂತರದ ಆದಿಯಲ್ಲಿ ಈ ಕಿರಣವು ಈಶ್ವಾತ್ಮನಿಂದ ಹೊರಹೊಮ್ಮಿತು, ಪುನಃ ಪ್ರಳಯ ಕಾಲದಲ್ಲಿ ಅದರ ಗರ್ಭದೊಳಕ್ಕೆ ಮಿಲನವಾಯಿತು ಎಂದು ದೈವಿ ಸಂಕಲ್ಪ ಎಂಬ ಗ್ರಂಥದಲ್ಲಿ ಹೇಳಿದೆ. ಕೋವೆಲ್ ಎಂಬ ಗ್ರಂಥಕರ್ತನು ಕಾರಣದೇಹ ಎಂಬ ಪುಸ್ತಕದಲ್ಲಿ ಮಾನಡ್ಡನ್ನು ಈ ರೀತಿ ವಿವಿಧವಾಗಿ ಚಿತ್ರಿಸಿರುತ್ತಾರೆ. ಜೀವಾತ್ಮನು ನಿತ್ಯ ಪುರುಷನು, ಪರಮ ಚೈತನ್ಯ ಅಂಶವು ಪರಮಾತ್ಮ ಪುತ್ರ, ಈತನೇ ಅಭಿವ್ಯಕ್ತ ದೇವ. ನಮ್ಮ ಸಹಜಾನ್ಮ ನಿಜವಾದ ನಾನು ಎಂಬುದು, ಅದರಿಂದ ನಿಜವಾದ ಜೀವಾತ್ಮನು ನಿರುಪಾದಿಕ ಜ್ಯೋತಿಯ ಒಂದು ಕಿರಣ. ನಿರುಪಾದಕ ಜ್ಯೋತಿಯ ಒಂದು ಕಿರಣ ಅಂತಂದ್ರೆ ಬ್ರಹ್ಮ ಅಂತಾರೆ. ಒಂದು ಕಿರಣ ಅದು ಪರಬ್ರಹ್ಮ, ಒಂದು ಕಿರಣ. ನಮ್ಮ ಬ್ರಹ್ಮಾಂಡಾಧೀಶ್ವರನು ಈತನಿಗಿಂತಲೂ ಮೇಲಿನ ಅಂತಸ್ತಿನಲ್ಲಿರುವ ಅನೇಕ ಬ್ರಹ್ಮಾಂಡ ವ್ಯೂಹಕ್ಕೆ ಒಡೆಯನಾದ ಗ್ಯಾಲಕ್ಸಿ ಈಶ್ವರ ಮತ್ತು ಇಂತಹ ಈಶ್ವರನಿಗೆ ಚೈತನ್ಯ ಸ್ವರೂಪನಾದ ಪರಮೇಶ್ವರ ಎಂದರೆ ಮಹಾವಿಷ್ಣುವು. ಪರಮೇಶ್ವರ ಅಂತಂದ್ರೆ ಮಹಾವಿಷ್ಣುವು ಕೂಡ ನಮ್ಮ ಹಿರಿಯ ಸೋದರರಿದ್ದಂತೆ. ಆ ಕೃಷ್ಣ ಪರಮೇಶ್ವರ ಅಥವಾ ವಿಷ್ಣು ಅಂತಂದ್ರು ಆ ನಮ್ಮಂತೆ ಅಂತಂದ್ರೆ, ನಮ್ಮಂತೆ ಮಾನವನಾಗಿ ಹುಟ್ಟು ಆ ಚೈತನ್ಯವನ್ನು ಬೆಳೆಸಿಕೊಂಡು ಆ ಮೇಲ್ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು, ಅಲ್ಲೇ ಹುಟ್ಟಿರ್ತಕ್ಕಂಥವ್ರಲ್ಲ. ನಮ್ಮಂತೆ ಚೈತನ್ಯಕ್ಕನ್ನು ಒಳಪಡೆದು ಆ ಉತ್ತಮ ಗುಣಗಳನ್ನು ಬೆಳೆಸಿಕೊಂಡು ವಿಷ್ಣು ಆಗಿರತಕ್ಕಂಥವ್ರು, ನಮ್ಮಂತೆಯೇ ಅವರು ಅನ್ನೋದು. ನಮ್ಮ ಹಿರಿಯ ಸೋದರರಿದ್ದಂತೆ ಅವ್ರು ಹಾಗಪ್ಪ, ನಮ್ಮ ಹಿರಿಯ ಸೋದರರು ಉತ್ತಮವಾಗಿರ್ತಕ್ಕಂಥ ವಿಷಯಗಳು ತಿಳ್ಕೊಂಡು ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಪಡ್ಕೊಂಡಿದ್ದಾರಲ್ಲ, ಅವರಂತೆ ಅವರೂ ಇದ್ದರು ಮೊದಲು, ನಂತರ ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ಈ ಅನೇಕ ಅಂತಸ್ತುಗಳಲ್ಲಿರುವ ಈಶ್ವರನು ನಾವು ಕೂಡ ಎಲ್ಲಕ್ಕೂ ಮೂಲ ಚೈತನ್ಯದಿಂದ ಆವಿರ್ಭವಿಸಿದವರು. ಸೃಷ್ಟಿಯು ಇದರಿಂದ ಬಹಿರ್ಗತವಾದಾಗ ಆ ಪರಬ್ರಹ್ಮವೇ ಪರಶಿವ ಚೈತನ್ಯವೆಂಬುದು ಕೊಳ್ಳುತ್ತದೆ. ಈ ರೀತಿ ಒಂದೊಂದು ಒಂದೊಂದು ಮೆಟ್ಟಲಾಗಿ ಮೇಳಕ್ಕೆ ಹೋಗಿರತಕ್ಕಂಥವ್ರು ಅವರು, ಅವರೇ ನಿಜವಾಗಿ ಮೇಲ್ಮಟ್ಟ ಇರ್ತಕ್ಕಂಥವ್ರಲ್ಲ. ಈಗ ನಮ್ಮ ಸಮಾಜದಲ್ಲಿ ಬರುತ್ತೆ ನೋಡು, ಬ್ರಾಹ್ಮಣ ಕುಟುಂಬದವರು ಬಹಳ ಉತ್ತಮವಾಗಿರ್ತಕ್ಕಂಥವ್ರು, ಅವರ ಜನಿಸಿರ್ತಕ್ಕಂಥವ್ರು ಬ್ರಾಹ್ಮಣೆ, ಅವ್ರ ಗುಣ ಹುಟ್ಟಿದವರು. ಇಲ್ಲಿ ಹಾಗಲ್ಲ, ಆ ಗುಣಗಳನ್ನು ಸಂಪಾದಿಕೋಬೇಕು ಅವರಷ್ಟಕ್ಕವ್ರೆ. ಆ ಗುಣಗಳನ್ನು ಸಂಪಾದಿಕೊಂಡಾಗ ಒಂದೊಂದು ಮೆಟ್ಟೆ ಮೇಲಕ್ಕೆ ಹೋಗಿ ವಿಷ್ಣುವು ಸಾಮರ್ಥ್ಯ ಬೆಳೆಸ್ಕೊಂಡಾಗ ಅದನ್ನು ವಿಷ್ಣು ಆಗ್ತಾನೆ. ಪ್ರತಿಯೊಬ್ಬರೂ ಆಗ್ತಾರೆ ಅಂತ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಎಂಬ ಮಂತ್ರವಿದೆ. ಅದಂ ಎಂದರೆ ಮೂಲಭೂತವಾದ ಸತ್ಯ. ಅದಂ ಅಂದರೆ ಮೂಲಭೂತವಾಗಿರತಕ್ಕಂಥ ಸತ್ಯ. ಸತ್ಯ ಅಂದ್ರೆ ಪರಬ್ರಹ್ಮ ಅಂತ ಬ್ರಾಕೆಟ್ ಅನ್ನೋದಕ್ಕೆ ಹೇಳ್ತಾರೆ. ಇದಂ ಎಂದರೆ ಅಭಿವ್ಯಕ್ತ ಪ್ರಪಂಚ. ಇದಂ ಅಂದ್ರೆ ಅಭಿವ್ಯಕ್ತ ಪ್ರಪಂಚ. ಇವೆರಡು ಪೂರ್ಣವೇ, ಪೂರ್ಣದಿಂದ ಪೂರ್ಣವೇ ಹುಟ್ಟುತ್ತದೆ.
ಈ ಆ ಪರಾತ್ಪರ ವಸ್ತುವಿನಿಂದ ಇದುವರೆಗೆ ಬಹಿರ್ಗತವಾದ ಜೀವಾತ್ಮರು ಇನ್ನು ಮುಂದೆ ಅದರ ಗರ್ಭದಿಂದ ಹೊರಹೊಮ್ಮುವ ಜೀವನದಲ್ಲಿ ಒಬ್ಬ ಜೀವಾತ್ಮನನ್ನು ಪ್ರತ್ಯೇಕಿಸಿದರೂ ಸಾಕು. ಪರಮಾತ್ಮನು ಅಪೂರ್ಣನಾಗುತ್ತಾನೆ, ಪ್ರತ್ಯೇಕಿಸಲು ಸಾಧ್ಯವೂ ಇಲ್ಲ. ಪರಮಾತ್ಮನು ಅಪೂರ್ಣನಾಗುವುದೂ ಇಲ್ಲ. ಇದೆಲ್ಲ ನಿಯಮಗಳ ವಿವರಣೆಗಾಗಿ ಬರೆದಿರುವ ಬರವಣಿಗೆ. ಜೀವಾತ್ಮನಿಗೂ ಪರಮಾತ್ಮನಿಗೂ ಅಷ್ಟು ನಿಕಟವಾದ ಅನ್ಯೋನ್ಯ ಸಂಬಂಧವಿದೆ ಎಂದು ತಿಳಿಯಬೇಕು. ಪರಮಾತ್ಮನಿಗೂ ಜೀವಾತ್ಮನಿಗೂ ನಿಕಟವಾದ ಅನ್ಯೋನ್ಯ ಸಂಬಂಧವಿದೆ ಅಂತ. ಇದು ಮಾಮೂಲಿಯಾಗಿ ಕ್ರಿಶ್ಚಿಯನ್ರು ಹೇಳಲ್ವಾ, ತಂದೆ ಮಗ ಅಂತ. ತಂದೆಯರು ಮಗನಲ್ಲಿ ಏನು ಅನ್ಯೋನ್ಯ ಸಂಬಂಧವಿರುತ್ತೋ ಹಾಗೆ ಇದು ಸಂಬಂಧ ಅಂತ ಅನ್ನೋದು ಹೇಳ್ತಾರೆ. ಮುಂಡಕೋಪನಿಷತ್ತಿನಲ್ಲಿ ಈ ರೀತಿ ಹೇಳಿದೆ. ಇದೇ ಸತ್ಯ ಭಗವತ್ ಜಗದಗಿಸುತ್ತ ಜ್ವಾಜಲ್ಯಮಾನವಾಗಿ ಉರಿಯುತ್ತಿರುವ ಮಹಾಜ್ವಾಲೆಯಿಂದ ಸಹಸ್ರಾರ ನಿತ್ಯ ಸಂಬಂಧವುಳ್ಳ ಕಿಡಿಗಳು ಹೊರಹೊಮ್ಮುತ್ತವೆ. ನಾಶರಹಿತವಾದ ಪರ ಶಿವ ಚೈತನ್ಯದಿಂದ ಅದೇ ಸ್ವಭಾವವುಳ್ಳ ಸಹಸ್ರಾರು ಜೀವಾತ್ಮರು ಬಹಿರ್ಗತರಾಗುತ್ತಾರೆ. ಇಲ್ಲಿ ನಾನಾ ಕಿಡಿಗಳಿಂದ ಬಂದು ಈಚೆ ಬಂದಿರತಕ್ಕಂಥದ್ದು ಅಂತ ಅನ್ನೋದನ್ನ ಇದರಲ್ಲಿ ಹೇಳ್ತಾರೆ. ಇದರಿಂದ ಸತ್ಯಾಂಶವು ಹೊರಬಿದ್ದಂತಾಯಿತು. ಪ್ರತಿ ಜೀವಾತ್ಮನು ಕಾಲಕ್ರಮದಲ್ಲಿ ಬೆಳೆದು ಈಶ್ವರನಂತೆ ಆಗಬಲ್ಲನೆಂದು. ಕಾಲಕ್ರಮ ಅಂತಂದ್ರೆ ನಾವು ಕಾಲ ಕಳೆದೋಗತ್ತೆ. ನಾವು ಮಾಮೂಲಿಯಾಗಿ ಇದ್ರೆ ಮಾಮೂಲಿಯಾಗಿ ಸಾವು ಬದುಕು ಅದರಲ್ಲಿ ಕಾಲಕ್ರಮದಲ್ಲಿ ನಮ್ಮ ಗುಣಗಳನ್ನು ನಾವು ಬೆಳೆಸ್ಕೊಂಡು ಮಾನವೀಯತೆಯ ಗುಣಗಳನ್ನು ಬೆಳೆಸ್ಕೊಂಡಾಗ ದೇವರ ಗುಣಗಳಿಗೆ ನಾವು ಹತ್ತಿರ. ಕಾಲಕ್ರಮದಲ್ಲಂತೂ ಪ್ರತಿಯೊಬ್ಬರು ಆ ಮಟ್ಟಕ್ಕೆ ಹೋಗ್ತೀವಿ ಅನ್ನೋದು ಕಟ್ಟಿಟ್ಟು ಬುದ್ಧಿ ವ್ಯಕ್ತವಾದಂತಾಯಿತು. ಈಜಿಪ್ಟ್ ದೇಶದ ಮತ್ತೊಂದು ತತ್ವವು ಈ ರೀತಿ ಹೇಳುತ್ತದೆ. ಮನುಷ್ಯನ ಆತ್ಮನು ಮರಣರಹಿತನು. ಇದೆಲ್ಲರಿಗೂ ಗೊತ್ತಿರೋದೆ. ಮನುಷ್ಯನ ಆತ್ಮ ಮರಣರಹಿತನು, ಆತ್ಮಕ್ಕೆ ಮರಣವಿಲ್ಲ ಅಂತ ಅನ್ನೋದು. ಈತನ ಮುಂದಿನ ಬೆಳವಣಿಗೆ ಮಿತಿ ಇಲ್ಲ. ಈ ಬೆಳವಣಿಗೆಗೆ ಇಷ್ಟೇ ಬೆಳವಣಿಗೆ ಅಂತ ಅನ್ನೋದು ಮಿತಿ ಇಲ್ಲ. ಎಷ್ಟು ಬೆಳವಣಿಗೆ ಎಷ್ಟಿದೆ ಅಂತ ಅನ್ನೋದು ನಮಗೆ ಗೊತ್ತಾಗಲ್ಲ, ಅಷ್ಟು ಬೆಳವಣಿಗೆ ಇದೆ. ಆದುದರಿಂದ ಈ ಬ್ರಹ್ಮಾಂಡದಲ್ಲಿ ಸಂಸರಣವನ್ನು ಹೊಂದುತ್ತಿರುವ ಪ್ರತಿಯೊಬ್ಬ ಜೀವನೂ ಈ ಬ್ರಹ್ಮಾಂಡಾಧಿಪತಿಯಂತೆ ಬೆಳೆದು ತನ್ನದೇ ಆದ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಅದರ ಪೋಷಣೆ ಅಂತರ್ಧಾನಗಳಿಗೆ ಕಾರಣನಾಗುವ ಭವಿಷ್ಯವು ಆತನಿಗೆ ಕಾದಿದೆ. ಪ್ರತಿಯೊಬ್ಬರು ಒಂದು ಬ್ರಹ್ಮಾಂಡದ ಅಧಿಪತಿ ಆಗ್ತಾರೆ. ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮಾಂಡದ ಅಧಿಪತಿ ಆಗ್ತಕ್ಕಂಥ ಪ್ರತಿಯೊಬ್ಬರು ಆಗ್ತಾರಂತೆ. ಇದು ನಂಬಕ್ಕಾಗತ್ತಾ? ನಂಬದೇ ಇರಕ್ಕಾಗತ್ತಾ? ಎಷ್ಟು ಕೋಟ್ಯಾಂತರ ಜನ ಇದ್ದೀವಿ, ಪ್ರತಿಯೊಬ್ಬರು ಬ್ರಹ್ಮಾಂಡಾಧಿಪತಿ ಆಗ್ತಾನೆ ಅಂತ ಸಿದ್ಧಾಂತ ಅಂದ ಮೇಲೆ ಯಾಕಪ್ಪ ಅಂತ ಅಂದ್ರೆ ನಮಗೆ ಊಹೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಗೆ ಇಲ್ಲದೇ ಇರುವುದರಿಂದ ನಂಬಿಕೆ ಬರೋದು. ಮೇಲಿನ ಮಂತ್ರದಲ್ಲಿ ಮತ್ತೊಂದು ವಿಶೇಷವಿದೆ. ಏನೆಂದರೆ ವಿದ್ಯಾನಾಂ ಎಂಬುವುದೇ ಅದು. ವಿವಿಧಾಂ ಎಂದರೆ ಭಿನ್ನ ಸ್ವಭಾವವುಳ್ಳ ಎಂದು ಅರ್ಥ ಮಾಡಲು ಸಾಧ್ಯವಿಲ್ಲ. ಸರ್ವ ಪಾಪಂ ಎಂಬ ವಿಶೇಷಣಕ್ಕೆ ಈ ಅರ್ಥವು ಹೊಂದಿಕೊಳ್ಳುವುದೂ ಇಲ್ಲ. ಆದುದರಿಂದ ವಿವಿಧಾಂ ಎಂದರೆ ವಿವಿಧವಾದ ರೀತಿಯಲ್ಲಿ, ವಿವಿಧಾಂ ಅಂದರೆ ವಿವಿಧವಾದ ರೀತಿಯಲ್ಲಿ ಆ ಪರಬ್ರಹ್ಮ ಚೈತನ್ಯವು ಒಂದೇ ಒಬ್ಬೊಬ್ಬ ಜೀವನಲ್ಲಿ ಒಂದೊಂದು ವಿಧವಾಗಿ ವ್ಯಕ್ತವಾಗುತ್ತಾನೆ ಎಂದು ಅರ್ಥ. ಇಲ್ಲಿ ನಾನಾ ರೀತಿಯಲ್ಲಿರ್ತಕ್ಕಂಥ ಜನರಿದ್ದಾರೆ. ಪರಮಾತ್ಮನು ಎಲ್ಲರಲ್ಲೂ ಇದ್ದಾನಂತಂದ್ರೆ ಅಲ್ಲಿಗೆ ಎಲ್ಲರಲ್ಲೂ ಒಂದೇ ಗುಣ ಮಟ್ಟ ವ್ಯವಸ್ಥೆ ಇರಬೇಕಲ್ಲ. ಆದ್ರೆ ಇಲ್ಲವಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾಗಿದ್ದಾರಲ್ಲ. ಏನು ಹೇಗೆ ಅಂತಕ್ಕಂಥದ್ದು ಸ್ವಲ್ಪ ಚಿಂತೆನೂ ಬರುತ್ತೆ. ಅದು ಕರೆಕ್ಟ್ ಇದು ಅನ್ನೋದು ನಾವು ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಗೆ ಇಲ್ಲದೆ ಇರುವಾಗ ನಂಬದಿರೈ. ಒಬ್ಬೊಬ್ಬ ಜೀವನಲ್ಲೂ ಒಂದೊಂದು ವೈಶಿಷ್ಟ್ಯವಿದೆ ಎಂದರೆ ಆ ಪರಬ್ರಹ್ಮ ಚೈತನ್ಯವನ್ನು ಪ್ರತಿಯೊಬ್ಬನು ತನ್ನದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ ಎಂದು ಅರ್ಥ. ಆ ಪ್ರತಿಯೊಬ್ಬರಲ್ಲಿ ಚೈತನ್ಯವು ಒಬ್ಬರದೇ ಇರುವುದು.
ಪರಬ್ರಹ್ಮನ ಚೈತನ್ಯ ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ಆ ಚೈತನ್ಯವು ಒಬ್ಬೊಬ್ಬನಲ್ಲಿ ಇರಬಹುದು. ಆ ಮನುಷ್ಯನ ನಡತೆ ವ್ಯವಸ್ಥೆ ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ಇರುತ್ತದೆ ಎಂತ ಎಲ್ಲ ನೋಡಿ. ಇಲ್ಲಿ ತನ್ನದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ ಎಂದು ಅರ್ಥ. ಎಲ್ಲ ಹೂಗಳು ಪರಿಮಳಯುಕ್ತವಾದುವೆ. ಹೂಗಳಿದೆಯಲ್ಲ, ಎಲ್ಲಾ ಹೂಗಳಲ್ಲಿ ವಾಸನೆ ಇದೆ, ಪರಿಮಳ ಇದೆ. ಆದರೆ ಮಲ್ಲಿಗೆ, ಜಾಜಿ, ಸಂಪಿಗೆ, ಗುಲಾಬಿ, ಕಮಲ, ಪಾರಿಜಾತ ಮೊದಲಾದ ಹೂಗಳಿಗೆ ತಮ್ಮದೇ ಆದ ಭಿನ್ನ ಭಿನ್ನ ಪರಿಮಳವಿರುವಂತೆ ವ್ಯಕ್ತ. ಒಂದೊಂದು ಹೂವಿನಲ್ಲಿ ಒಂದೊಂದು ರೀತಿ ಪರಿಮಳವಿದೆ. ಪರಿಮಳ ಅನ್ನೋದು ಎಲ್ಲಾ ಹೂಗಳಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಶಿವ ಚೈತನ್ಯ ಪ್ರತಿಯೊಬ್ಬರಲ್ಲೂ ಇದ್ರು ಒಬ್ಬೊಬ್ಬರಲ್ಲೂ ಒಂದೊಂದು ವಿಧವಾಗಿರುತ್ತೆ ಅನ್ನೋದಕ್ಕೆ ಅವರು ಪ್ರಾಚಾರ್ಯವರು ಈ ಉದಾಹರಣೆ ಕೊಟ್ಟಿರುತ್ತೆ. ಆ ಈ ಉದಾಹರಣೆ ಕೊಟ್ಟಿರೋದ್ರಿಂದ ನಮ್ಗೆ ಸ್ವಲ್ಪ ಅರ್ಥವಾಗುತ್ತೆ. ಹೂಗಳೆಲ್ಲವೂ ಪರಿಮಳವಾಗಿರ್ತಕ್ಕಂಥಾದ್ರೆ, ಆದ್ರೆ ಎಲ್ಲಾ ಹೂಗಳಲ್ಲೂ ಒಂದೇ ಪರಿಮಳವಿಲ್ಲ. ಒಂದೊಂದರಲ್ಲಿ ಒಂದೊಂದು ಜಾತಿ, ಪುಷ್ಪದಲ್ಲಿ ಒಂದೊಂದು ವಾಸನೆ, ಪರಿಮಳ ಒಂದೊಂದರಲ್ಲಿ ಇರುತ್ತೆ. ಏನೇನು ನೋಡಿ ಹೇಳ್ತಾರೆ, ಮಲ್ಲಿಗೆ ವಾಸನೆ ಬೇರೆ, ಜಾಜಿ, ಸಂಪಿಗೆ, ಗುಲಾಬಿ, ಕಮಲ, ಪಾರಿಜಾತ ಮೊದಲಾದ ಹೂಗಳಿಗೆ ತಮ್ಮದೇ ಆದ ಭಿನ್ನ ಭಿನ್ನ ಪರಿಮಳವಂತೆ ವ್ಯಕ್ತ ಪ್ರಪಂಚದಲ್ಲಿ ಪ್ರತಿ ಜೀವನು ತನ್ನದೇ ಆದ ಒಂದು ವಿಶೇಷ ಕಾಣಿಕೆಯನ್ನು ಅರ್ಪಿಸಬೇಕಾಗಿದೆ. ಯಾವ ರೀತಿ ಹೂಗಳಲ್ಲಿ ವಿಧ ವಿಧವಾಗಿರ್ತಕ್ಕಂಥ ಪರಿಮಳವಿರುತ್ತೋ ಹಾಗೆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಜನರಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ವಿಧವಾಗಿರ್ತಕ್ಕಂಥ ಸಾಮರ್ಥ್ಯ, ಚೈತನ್ಯ ಗುಣಗಳು ಇರುತ್ತವೆ. ಆ ಎಲ್ಲಾ ಗುಣಗಳಲ್ಲೂ ಬೆಳವಣಿಗೆ ಆಗಬೇಕಾದ್ರೆ ಚೈತನ್ಯವು ಮಾತ್ರ ಎಲ್ಲರಲ್ಲೂ ಒಂದೇ. ಈಗ ನಮ್ಮ ಇದರಲ್ಲಿ ಕರೆಂಟು ಫ್ಯಾನ್ಗೂ ಫ್ರಿಡ್ಜ್ಗೂ ಆಮೇಲೆ ಎಲ್ಲದಕ್ಕೂ ಒಂದೇ ಚೈತನ್ಯ ಯಾವುದು, ಕರೆಂಟ್ ಒಂದೇ. ಒಂದೊಂದು ರೀತಿಯಲ್ಲಿ ಒಂದೊಂದು ಸ್ವಿಚ್ ಹಾಕಿದಾಗ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡೋದು. ಹಾಗೆ ಪರಬ್ರಹ್ಮನ ಚೈತನ್ಯ ಎಲ್ಲರಲ್ಲೂ ಇರ್ತಕ್ಕಂಥ ಇದ್ದೇ ಚೈತನ್ಯ ಒಂದೇ. ಅವರ ಗುಣಗಳಿಗೆ ಸ್ವಭಾವಕ್ಕೆ ತಕ್ಕಂತ ಒಂದು ಬೆಳವಣಿಗೆ ಆಗುತ್ತದೆ ಅನ್ನೋದು ಈ ನಿದರ್ಶನದಿಂದ, ಈ ಎಕ್ಸಾಂಪಲ್ ಹೇಳೋದ್ರಿಂದ ನಾವು ಸ್ವಲ್ಪ ಅರ್ಥ ಮಾಡ್ಬೋದು. ಪ್ರಪಂಚದಲ್ಲಿ ಪ್ರತಿ ಜೀವನು ತನ್ನದೇ ಆದ ಒಂದು ವಿಶೇಷ ಕಾಣಿಕೆಯನ್ನು ಅರ್ಪಿಸಬೇಕಾಗಿದೆ. ಪ್ರಪಂಚದಲ್ಲಿ ಪ್ರತಿ ಜೀವನು ತನ್ನದೇ ಆದ ಒಂದು ವಿಶೇಷ ಕಾಣಿಕೆಯನ್ನು ಅರ್ಪಿಸಬೇಕಾಗಿದೆ. ಇಲ್ಲಿ 4-6 ಜನ ಇದ್ರೆ ಒಂದೇ ರೀತಿಯಲ್ಲಿ ಇರಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ, ಒಂದೊಂದು ವ್ಯಕ್ತಿ ರೀತಿಯಲ್ಲಿ ಕಾಣಿಸ್ತಾರೆ. ರೂಪವೂ ಅಷ್ಟೇ, ಗುಣವೂ ಅಷ್ಟೇ, ಸ್ವಭಾವವೂ ಅಷ್ಟೇ ವಿವಿಧ ರೀತಿಯಲ್ಲಿ ಇರುತ್ತದೆ. ಈ ಸಂಶಯವು ಮುಂದಿನ ಉದಾಹರಣೆಯಿಂದ ಚೆನ್ನಾಗಿ ಮನನ ಮಾಡಬಹುದು. ಈ ಸಂಶಯ ನಮ್ಮಲ್ಲಿದ್ರೆಲ್ಲ ಒಂದು ಉದಾಹರಣೆ ಕೊಡ್ತಾರೆ ಮುಂದೆ. ಈ ಉದಾಹರಣೆಯಿಂದ ನಾವು ಅದನ್ನ ಗ್ರಹಿಸ್ಕೋಬಹುದು. ಏನಪ್ಪಾ ಅಂದ್ರೆ, ವಿಷ್ಣುವು ಅನೇಕ ಅವತಾರಗಳನ್ನು ಎತ್ತಿರುತ್ತಾನೆ. ವಿಷ್ಣು ಅನೇಕ ಅವತಾರಗಳು ಎತ್ತಿದ್ದಾರೆ ಅಂತ ಅನ್ನೋದು ನಮ್ಗೆಲ್ಲರಿಗೂ ಹಿಂದೂಗಳಿಗೆ ಚಿರಪರಿಚಿತ, ಎಲ್ಲರೂ ನಂಬ್ತಾರೆ. ಅವುಗಳಲ್ಲಿ ಶ್ರೀರಾಮ ಪರಶುರಾಮ ಅವತಾರಗಳನ್ನು ತೆಗೆದುಕೊಳ್ಳೋಣ. ಶ್ರೀರಾಮ ಪರಶುರಾಮ ಅವತಾರ ವಿಷ್ಣು ಒಬ್ಬರೇ ಮಾಡಿದ್ದು, ಚೈತನ್ಯ ಒಬ್ಬರದೇ. ಶ್ರೀರಾಮ ಎಂತವರು, ಪರಶುರಾಮ ಎಂತ ಕೆಲಸಗಳು ಮಾಡಿದ. ಶ್ರೀರಾಮ ಮಾತೃ ಪರಿಪಾಲನೆಗಾಗಿ ಅವರು ಏನು ಹೇಳಿದ್ರೆ ಅದು ನಡ್ಕೊಂಡ. ಪರಶುರಾಮನು ಗಂಡ ಯುದ್ಧ ಕಂಡು ತಲೆಗಳು ಕೆಡಿಸೋದಕ್ಕೂ ಮಾಡೋದಕ್ಕೆ ಮಾಡ್ಕೊಂಡು ಹೋಗಿ ದೂರವಾಗಿರ್ತಕ್ಕಂಥ ಕೆಲಸ ಮಾಡ್ಕೊಂಡ. ಇಲ್ಲ, ಚೈತನ್ಯ ಒಬ್ಬರೇ ತಾನೆ. ಹಾಗೆ ಶ್ರೀರಾಮ ಪರಶುರಾಮರಗಳನ್ನು ತೆಗೆದುಕೊಳ್ಳೋಣ. 2 ಕ್ಷತ್ರಿಯ ತೇಜಸ್ಸು ವ್ಯಕ್ತಿ ಇರುವ ಅವತಾರಗಳೇ. ಕ್ಷತ್ರಿಯರು ಎರಡರನ್ನು ರಾಜವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ರೆ. ಆದರೆ ವೈಶಿಷ್ಟ್ಯತೆಯಲ್ಲಿ ಭಿನ್ನತೆ ಇದೆ. ವೈಶಿಷ್ಟ್ಯತೆ ಅವ್ರು ಮಾಡ್ತಕ್ಕಂಥ ಕೆಲಸ ಕ್ರೂರವಾಗಿರ್ತಕ್ಕಂಥದ್ದು, ಇವರು ಪರಿಪಾಲನೆ ಮಾಡ್ತಕ್ಕಂಥದ್ದು ಇವರ ಗುಣವಾಯಿತು. ಭಿನ್ನತೆ ಇದೆ. ಹೀಗೆಯೇ ಬುದ್ಧ ಮತ್ತು ಕೃಷ್ಣಾವತಾರಗಳು, ಬುದ್ಧ ಅವತಾರ ಕೃಷ್ಣಾವತಾರವೂ ಒಂದೇ. ಯಾರೋ ವಿಷ್ಣು ಅಂಶವೇ. ಆ ಮಹಾಮೂರ್ತಿ ವಿಷ್ಣುವಿನ ಅವತಾರಗಳೇ. ಆದರೇನೋ ಇಬ್ಬರು ಅವತಾರ ಒಬ್ಬರದೇ. ಆದರೆ ಕೃಷ್ಣಾವತಾರದಲ್ಲಿ ಘೋರ ಯುದ್ಧವನ್ನು ಪ್ರಚೋದಿಸಿದನೋ. ಕೃಷ್ಣ ಘೋರವಾಗಿರ್ತಕ್ಕಂಥ ಯುದ್ಧ ಪ್ರಚೋದನೆ ಮಾಡಿ ಎಲ್ಲರನ್ನು ಬಡೆದು ಸಾಯಿಸ್ಬೇಕು. ಯಾರು ಏನು ಅಂತಕ್ಕಂಥದ್ದು ಆತನ ಆ ಕೆಲಸ ಮಾಡಿದಾಗ ಘೋರ ಯುದ್ಧವನ್ನು ಪ್ರಚೋದಿಸಿದನು. ಗೌತಮ್ ಬುದ್ಧನು ಅಹಿಂಸಾ ತತ್ವವನ್ನು ಎತ್ತಿ ಹಿಡಿದನು. ಘೋರವಾಗಿರ್ತಕ್ಕಂಥ ಕಾಳಗ ಮಾಡಿಸಿದ, ಬುದ್ಧನಾಗಿರ್ತಕ್ಕಂಥ ಅಹಿಂಸಾ ತತ್ವವನ್ನು ಪಾಲನೆ ಮಾಡಿಸಿದ.
ಅಲ್ಲಿಗೆ ಚೈತನ್ಯವು ಒಂದೇ ಆದರೂ ಮಾಡ್ತಕ್ಕಂಥ ಕೆಲಸಗಳು ಬೇರೆ ಬೇರೆ ಆಯಿತು. ಹಾಗೆ ನಮ್ಮಲ್ಲೂ ಸಮೇತ ಚೈತನ್ಯ ಅಂತಕ್ಕಂಥದ್ದು ಒಬ್ಬರದೇ ಇದ್ದುಕೊಂಡು ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಜೀವನದಲ್ಲಿ ಮಾಡ್ತಕ್ಕಂಥದ್ದು ವಿಭಿನ್ನವಾಗಿರುತ್ತದೆ ಅನ್ನೋದಕ್ಕೆ ಅವರ ಈ ಉದಾಹರಣೆಗಳು. ಈ ಉದಾಹರಣೆಗಳಿಂದ ನಮ್ಗೆ ಏನಾದ್ರೆ ಸ್ವಲ್ಪ ಅರ್ಥವಾಗುತ್ತೆ. ಎತ್ತಿ ಹೇಳಿದನು, ಕಾಲ ಸನ್ನಿವೇಶಕ್ಕೆ ತಕ್ಕ ಬೋಧೆಗಳು ಕೊಡಲ್ಪಟ್ಟಿವೆ. ಏನಪ್ಪಾ ಅಂತಂದ್ರೆ ಆ ಕಾಲ ಸನ್ನಿವೇಶ ಹಿಂಗ್ ಬರುತ್ತೋ ಅದಕ್ಕೆ ತಕ್ಕಂತೆ ಬೋಧನೆಗಳು. ಭಗವಾನ ಬುದ್ಧನು ಬಂದಿದ್ದು, ಕೃಷ್ಣ ಬಂದಿದ್ದು, ಮಹಮ್ಮದ್ ಪೈಗಂಬರ್ ಬಂದಿದ್ದು, ಇವೆಲ್ಲವೂ ಆ ಕಾಲಕ್ಕೆ ತಕ್ಕಂತೆ ಆ ಜನರಿಗೆ ಏನ್ ಬೋಧನೆ ಮಾಡಬೇಕು ಆ ಬೋಧನೆ ಮಾಡುವುದಕ್ಕಾಗಿ ಅವತಾರ ವ್ಯಕ್ತಿ ಮಾಡಿದ. ಕಾಲಕ್ಕೆ ತಕ್ಕಂತೆ ಅವತಾರ ವ್ಯಕ್ತಿ ಆ ಸಂದರ್ಭಕ್ಕೆ ತಕ್ಕಂತೆ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಅವತಾರದ ಉದ್ದೇಶವೂ ಬೇರೆ ಬೇರೆ. ಹಾಗೆಯೇ ಒಂದು ವಿಶಾಲ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಬ್ಬ ಜೀವನೋ ಪರಮಾತ್ಮನ ಅವತಾರವೇ. ಪ್ರತಿಯೊಬ್ಬ ಜೀವನು ಪರಮಾತ್ಮನ ಅವತಾರವೇ. ಆ ಸಾಧಾರಣವಾಗಿ ಬುದ್ಧಿಮಟ್ಟ ತಿಳುವಳಿಕೆ ಹೇಳಿದ ಪ್ರತಿಯೊಬ್ಬರ ಜೀವನ ದೇವರ ಅಂಶವೇ ಅಂದ ಮೇಲೆ ಒಂದೇ ರೀತಿ ಒಳ್ಳೆ ಗುಣಗಳು ಇರ್ಬೇಕಾಗಿತ್ತಲ್ಲ ಅನ್ನೋದು ನಮ್ಮ ವಿತಂಡವಾದ ಅಥವಾ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಅನ್ಕೊಳ್ತಕ್ಕಂಥದ್ದು. ಈ ವಿಷಯವನ್ನ ಗ್ರಹಿಸ್ಕೊಂಡಾಗ ಹೌದು ಅಂತಕ್ಕಂಥದ್ದು ಅದು ಬೇರೆ ಇದು ಬೇರೆ. ಅದಕ್ಕೆ ಬಂದಿರತಕ್ಕಂಥ ಚೈತನ್ಯವು ಒಂದೇ, ಆದರೆ ಇವರು ಬೆಳವಣಿಗೆ ಬೇರೆ. ಆ ಕಾಲಕ್ಕೆ ತಕ್ಕಂತೆ ಆ ಬೆಳವಣಿಗೆ ಅವರೆಲ್ಲ ಬುದ್ಧಿ ಆ ಪ್ರಚೋದನೆ ಬಂದು ಆ ಕೆಲಸಗಳನ್ನು ಮಾಡ್ತಾರೆ. ತನ್ನ ಶಕ್ತಿ ಸೌಂದರ್ಯ ಮಾಧುರ್ಯಗಳನ್ನು ಒಂದೊಂದು ವಿಶಾಲ ರೀತಿಯಲ್ಲಿ ವ್ಯಕ್ತಪಡಿಸುವುದಕ್ಕಾಗಿಯೇ ಅವತರಿಸುತ್ತಾರೆ. ಒಂದೊಂದು ವಿಶಾಲ ರೀತಿಯಲ್ಲಿ ವ್ಯಕ್ತಪಡಿಸುವುದಕ್ಕಾಗಿಯೇ ಅವತಾರ ಮಾಡ್ತಾರೆ. ಅವತಾರ ಎಲ್ಲಿ ಯಾವಾಗ ತುಂಬಾ ಹದಗೆಟ್ಟುತ್ತೋ ಅದನ್ನು ಸರಿಪಡಿಸುವುದಕ್ಕಾಗಿ ಅವರು ಅವತಾರ ವ್ಯಕ್ತಿ ಅದನ್ನು ಸರಿಪಡಿಸುವ ತನಕ ಅವರು ಇರ್ತಾರೆ. ನಂತರ ಅವ್ರ ಕೆಲಸಕ್ಕೆ ಹೋಗ್ತಾರೆ ಎಂಬ ಅಂಶವನ್ನು ಮರೆಯಕೂಡದು. ಯಾವೊಬ್ಬ ಜೀವನೋ ಮತ್ತೊಬ್ಬ ಜೀವನ ನಕಲು ಸರ್ವತಾ ಅಲ್ಲ. ಇಲ್ಲಿ ನೋಡಿ, ಯಾವೊಬ್ಬ ಜೀವಿಯೋ ಇನ್ನೊಬ್ಬ ಜೀವಿಯ ನಕಲು ಅಲ್ಲ. ಎಷ್ಟು ಜನ ಕೋಟ್ಯಾಂತರ ಜನರಿದ್ದಾರೆ. ಒಬ್ಬರು ನೋಡಿದರೆ ಒಬ್ಬರು ರೀತಿಯಲ್ಲಿ ಒಬ್ಬರು ಇದ್ದಾರ? ಯಾರು ಇಲ್ಲ. ನಕಲು ಅನ್ನೋದು ಇಲ್ಲವೇ ಇಲ್ಲ. ಒಬ್ಬೊಬ್ಬರೇ ಒಂದೊಂದು ಇಂಡಿವಿಜುವಲ್ ಆಗಿರ್ತಾರೆ. ಪ್ರತಿಯೊಬ್ಬ ಜೀವನಲ್ಲೂ ಒಂದೊಂದು ವೈವಿಧ್ಯತೆ ಇದೆ ಎಂಬ ಅಂಶವನ್ನು ವಿವಿಧಾಂ ಅಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿಯಲ್ಲಿ ಇರ್ತಕ್ಕಂಥವರಿದ್ದಾರೆ ಎಂಬ ವಿಶೇಷವು ವ್ಯಕ್ತಪಡಿಸುತ್ತದೆ. ಒಂದು ಜ್ವಾಲೆಯಿಂದ ಹೊರಗೆ ಬಂದ ಕಿಡಿಗಳು ಕಾಲಕ್ರಮದಲ್ಲಿ ಉಷ್ಣಾಂಶವನ್ನು ಕಳೆದುಕೊಂಡು ತಣ್ಣಗಾಗಬಹುದು. ಇಲ್ಲಿ ಒಂದೊಂದು ಕಿಡಿ ಈಚೆಗೆ ಬಂದ ಕಿಡಿಯಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ನಮ್ಮ ಭೂಮಿನೂ ಸರಿ ಒಂದು ಕಿಡಿಯಾಗಿ ಈಚೆಗೆ ಬಂದದ್ದು ಉಷ್ಣಾಂಶ ಬಹಳ ಇದ್ದಿದ್ದು ಅದು ತಣ್ಣಗಾಗಿ ಗೋಳವಾಯಿತು. ಹಾಗೆ ಈಶ್ವರನಿಂದ ಬಂದಿರತಕ್ಕಂಥ ಕಿಡಿ ತಣ್ಣಗಾಗ್ಬೇಕಲ್ಲ, ಒಂದು ಒಳ್ಳೆ ವೈವಿಧ್ಯತೆ ಇರತಕ್ಕಂಥದ್ದು ನೋಡಿ. ತಣ್ಣಗಾಗಬಹುದು, ಆದರೆ ಪರಶಿವ ಚೈತನ್ಯವೆಂಬ ಮಹಾಜ್ವಾಲೆಯಿಂದ ಬಹಿರ್ಗತವಾಗುವ ಈ ಜೀವಾತ್ಮರೆಂಬ ಕಿಡಿಗಳು ನಂದಿ ಹೋಗುವಂತವುದಲ್ಲ. ಆ ಪರಮಾತ್ಮನಿಂದ ಬಂದಿರತಕ್ಕಂಥ ಕಿಡಿ ನಂದಿ ಹೋಗಲ್ಲ. ಬೆಂಕಿ ಸ್ವಲ್ಪ ಹೊತ್ತು ಉರಿಯುತ್ತೆ, ಆಮೇಲೆ ತಣ್ಣಗಾಗ್ಬಿಡುತ್ತೆ. ಆದ್ರೆ ಈ ಕಿಡಿ ಮಾತ್ರ ತಣ್ಣಗಾಗ್ತಕ್ಕಂಥದ್ದಲ್ಲ. ಮಹಾಜ್ವಾಲೆಗೂ ಇದಕ್ಕೂ ನಿತ್ಯ ಸಂಬಂಧವಿರುವುದರಿಂದ ಪ್ರತಿಯೊಂದು ಕಿಡಿಯು ತನ್ನ ಪ್ರಕಾಶವನ್ನು ಕ್ರಮೇಣ ಹೆಚ್ಚಿಸಿಕೊಂಡು ತನ್ನ ಮೂಲ ಜ್ವಾಲೆಯಂತೆ ಪ್ರಜ್ವಲಿಸಬಹುದು. ಆ ಪ್ರತಿ ಕಿಡಿಯು ಜ್ವಾಲೆಯಿಂದ ಬೆಳವಣಿಗೆ ಆಗುತ್ತದೆ, ನಂದಿ ಹೋಗುವುದೇ ಇಲ್ಲ ಯಾವತ್ತೂ. ಅಂದ್ರೆ ಮನುಷ್ಯನಾಗಿ ಹುಟ್ಟಿರತಕ್ಕಂಥವರು ದಿನೇ ದಿನ ಜನ್ಮದಿಂದ ಜನ್ಮಕ್ಕೆ ಅಭಿವೃದ್ಧಿ ಹೊಂದಿ ಮೇಲ್ಮಟ್ಟಕ್ಕೆ ಹೋಗ್ತಾ ತನ್ನ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾರೆ, ನಂದಿ ಹೋಗುವುದಿಲ್ಲ ಅಂತ. ಸೀಕ್ರೆಟ್ ಡಾಕ್ಟ್ರಿನ್ ಎಂಬ ಗ್ರಂಥವು ಈ ಕೆಳಗೆ ಹೇಳುವ ವಾಕ್ಯಗಳಲ್ಲಿ ಈ ಅಂಶವನ್ನು ಸ್ಪಷ್ಟಪಡಿಸುತ್ತದೆ. ಏನಪ್ಪಾ ಅಂದ್ರೆ, ಇದು ನಿನ್ನ ಈಗಿನ ಸಂಸಾರ ಚಕ್ರ ಎಂದು ಜ್ವಾಲೆಯು ಕಿಡಿಯನ್ನು ಸಂಬೋಧಿಸಿ ಹೇಳುತ್ತದೆ. ನೀನು ನಾನು ಒಂದೇ. ಏನ್ ಹೇಳ್ತಾರಂದ್ರೆ, ನೀನು ನಾನು ಒಂದೇ ಅಂದ್ರೆ ಆ ಪರಮಾತ್ಮ ಇದನ್ನಲ್ಲ, ಪರಮಾತ್ಮ ನೀನು ನಾನು ಒಂದೇ. ನೀನು ನನ್ನ ಪ್ರತಿಬಿಂಬ, ನೀನು ನನ್ನ ಪ್ರತಿಬಿಂಬ, ನೀನು ನಾನು ಒಂದೇ.
ನೀನು ನನ್ನ ಪ್ರತಿಬಿಂಬ. ನೆಳಲು ನಿನ್ನ ರೂಪದಲ್ಲಿ ನಾನು ವ್ಯಕ್ತನಾಗಿದ್ದೇನೆ. ನಿನ್ನ ರೂಪದಲ್ಲಿ ನಾನೇ ವ್ಯಕ್ತವಾಗಿದ್ದೀನಿ ಅಂತಂದ್ರೆ ತಂದೆ ಮಗುಗೆ ಆ ತಂದೆಯ ರೂಪವಾಗಿ ಮಗು ಇದ್ದಾನಲ್ಲ, ಅವರು ಇವರು ಒಂದೇ ಅನ್ನೋ ರೀತಿಯಲ್ಲಿ. ಅದಕ್ಕೆ ಕ್ರಿಶ್ಚಿಯನ್ರು ತಂದೆ ಮಗ ಅಂತ ಆ ದೇವರಿಗೆ ಹೋಲಿಕೆ ಮಾಡ್ಕೊಂಡಿರುವುದು. ನೀನು ನನ್ನ ವಾಹನ, ನೀನು ನನ್ನ ವಾಹನ. ನಮ್ಮ ಜೊತೆಯಲ್ಲಿರಬಹುದಾದ ಅತ್ಯಂತ ದಿನದಲ್ಲಿ ನೀನು ನಾನಾಗಿ ಪುನಃ ಆಗುತ್ತೇನೆ. ಹಾಗೆಯೇ ಇತರರಲ್ಲೂ ನೀನು ನಾನು ಇಲ್ಲಿ ಒಂದಾಗಿರುತ್ತೇವೆ. ಅಂದ್ರೆ ಡಿವೈನ್ ಪ್ಲಾನ್ ಅಂತಿದೆ. ಇದಕ್ಕೆ ಏನ್ ಹೇಳ್ತಾರೆ, ನೀನು ನಾನು ಒಂದಾಗಿದ್ದೀವಿ ಅನ್ನೋದಕ್ಕೆ ಡಿವೈನ್ ಪ್ಲಾನ್ ಅಂತ ಹೇಳ್ತಾರೆ. ಎಂಬ ವಾಕ್ಯ ಗ್ರಂಥದಲ್ಲಿ ಈಗಿನ ಸಂಸಾರ ಚಕ್ರವೆಂದರೆ ಭೂಗೋಳ ಮಾಲೆ ಎಂದು. ಸಂಸಾರ ಚಕ್ರ ಅಂತಂದ್ರೆ ಭೂಗೋಳ ಮಾಲೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಭೂಗೋಳ ಮಾಲೆ ಅಂತಕ್ಕಂಥ ಒಂದು ಚಾಪ್ಟರ್ ಬರುತ್ತೆ ಥಿಯೋಸಾಫಿಕಲ್ ಸೊಸೈಟಿ. ಈ ಭೂಗೋಳದ ಮಾಲೆ ಯಾವ ರೀತಿಯ ಗೋಳಗಳು ಈ ರೀತಿ ಬಂತು, ಇವಾಗ 5ನೇ ಪ್ರಯೋಗದಲ್ಲಿ ನಾವು ಇರ್ತಕ್ಕಂಥದ್ದು ಗೋಳ ಮಾಲೆ ಅಂತಕ್ಕಂಥದ್ರಲ್ಲಿ ಅವರು ರಾಮಪ್ಪ ಅಂತಿದ್ರು. ಬಹಳ ಚೆನ್ನಾಗಿ ಇದೇ ಸ್ಥಳದಲ್ಲಿ ಬಂದು ಅವರು ಭಾಷಣ ಮಾಡಿ ಅತ್ಯಂತ ಉತ್ತಮವಾಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ. ನಂತರ ಮೊನ್ನೆ ದಿವಸ ನಮ್ಮ ಪ್ರದೀಪ್ ಇದನ್ನಲ್ಲ, ಪ್ರದೀಪ್ನು ಬಂದು ಆ ವಿಷಯವನ್ನ ಟಾಪಿಕ್ ಮಾಡಿ ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಅರ್ಥವಾಗುವ ರೀತಿಯಲ್ಲಿ. ಈ ನಮ್ಮ ಕೋನ್ಕೋಟ್ ಲಾಡ್ಜ್ನಲ್ಲಿ ಅವ್ರ ಹೆಸರನ್ನು ಮರ್ತೋಗ್ಬಿಟ್ಟು ಸುಲೋಚನ ಮಲ್ಲ, ಆತನು ಬಹಳ ಚೆನ್ನಾಗಿರ್ತದೆ. ಅದನ್ನ ಹೆಸರು ಸ್ವಲ್ಪ ಜ್ಞಾಪಕ ಬರ್ತಾ ಇಲ್ಲ. ಆ ಸೊಸೈಟಿ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿ ಬಹಳ ಚೆನ್ನಾಗಿ ವೃದ್ಧಿಪಡಿಸ್ತಾರೆ. ಆದ್ರೆ ಆತನ ಮಗನೇ ಆ ಸೊಸೈಟಿಗೆ ಬೇಕಾದಷ್ಟು ತೀಟುಗಳು ಮಾಡ್ತಿದ್ದಾನೆ ಇವಾಗ. ನರಸಪ್ಪ ಅಂತ, ಹೌದು ನರಸಪ್ಪ ಅಂತಂದ್ರೆ ಗೋಳ್ಮಾಳೆ ಕತೆ ವಿಷಯವನ್ನು ಬಹಳ ಚೆನ್ನಾಗಿ ಹೇಳ್ತಕ್ಕಂಥವ್ರು. ಭೂಗೋಳಮಾಲೆ ಎಂದು ವಾಹನ ಎಂದರೆ ಬುದ್ಧಿ. ನಮ್ಮದು ವಾಹನ ಅಂತಂದ್ರೆ ಬುದ್ಧಿ ಎಂದು. ನಮ್ಮ ಜೊತೆಯಲ್ಲಿರುವುದು ಎಂದರೆ ಪ್ರಳಯ ಕಾಲದಲ್ಲಿ ನಮ್ಮ ಜೊತೆಯಲ್ಲಿ. ಇದು ಬಹಳ ಕಠಿಣವಾಗಿರತಕ್ಕಂಥ ಪದಗಳು, ಒಂದಕ್ಕೊಂದು ಲಿಂಕ್ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ತಪ್ಪು ಕಷ್ಟವೇ, ಆ ಅರ್ಥ ಹೇಳ್ತಕ್ಕಂಥದ್ದು ನಮ್ಮಂತವರಿಗೆ ಕಷ್ಟ. ಪ್ರಳಯ ಕಾಲದಲ್ಲಿ ಅನುಪಾದಕ ಲೋಕದಲ್ಲಿ ಎಲ್ಲರೂ ಒಂದು ಎಂದು ಅರ್ಥ ವಿವರಣೆ ಇದೆ. ಇದು ಪ್ರಳಯ ಅಂತಕ್ಕಂಥದ್ದು, ಸೃಷ್ಟಿ ಅಂತಕ್ಕಂಥದ್ದು ನಾವು ಕೇಳಿಸ್ಕೊಂಡಿದ್ದೀವಿ. ಆ ಪ್ರಳಯದಲ್ಲಿ ಏನಾಗುತ್ತೆ, ನಂತರ ಏನಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ವಿವರಣೆ ಅವರು ಹೇಳ್ತಾ ಇರೋದು. ಏನಪ್ಪಾ ಅಂದ್ರೆ ಡಿವೈನ್ ಪ್ಲಾನ್ ಅಂತಕ್ಕಂಥ ಪುಸ್ತಕ ಇದೆಯಲ್ಲ, ಅದರಲ್ಲಿ ಹೇಳ್ತಾರೆ ವ್ಯಾಖ್ಯಾನ ಗ್ರಂಥದಲ್ಲಿ ಈಗಿನ ಸಂಸಾರ ಚಕ್ರ ಎಂದರೆ ಭೂಗೋಳ ಮಾಲೆ. ಸಂಸಾರ ಚಕ್ರ ಅಂತಕ್ಕಂಥದ್ದು ಭೂಗೋಳ ಮಾಲೆ ಎಂದು. ವಾಹನ ಎಂದರೆ ಬುದ್ಧಿ, ಹೊತ್ಕೊಂಡು ಹೋಗ್ತಕ್ಕಂಥದ್ದು, ಎಲ್ಲಂದ್ರೆ ಎಲ್ಲಿ ಹೋಗ್ತಕ್ಕಂಥದ್ದು ಅಲ್ವಾ, ಅದು ವಾಹನ ಅಂದರೆ ಬುದ್ಧಿ. ನಮ್ಮ ಜೊತೆಯಲ್ಲಿ ಇರುವುದು ಅಂದ್ರೆ ಪ್ರಳಯ ಕಾಲ, ನಮ್ಮ ಜೊತೆಯಲ್ಲೇ ಇರುವುದು ಪ್ರಳಯ ಕಾಲ. ಅನುಪಾದಕ ಲೋಕದಲ್ಲಿ ಎಲ್ಲರೂ ಒಂದು ಎಂದು ಅರ್ಥ ವಿವರಣೆ ಇದೆ. ಅನುಪಾದಕ ಲೋಕದಲ್ಲಿ ನಾವು ಎಲ್ಲರೂ ಒಂದೇ ಅಂತಕ್ಕಂಥ ಅರ್ಥ ಗೊತ್ತಾಗುತ್ತೆ. ಅನುಪಾದಕ ಲೋಕದಲ್ಲಿ ಅಂತಂದ್ರೆ ವಿಷ್ಣು. ಯಾವಾಗ ಪ್ರಳಯವಾಗುತ್ತೋ ಪ್ರಳಯವಾದಾಗ ಅದಕ್ಕೊಂದು ನಮ್ಮ ಪುರಾಣಗಳಲ್ಲಿ ಬರುತ್ತೆ, ವೈವಸ್ತು ಮರಗಳು ಆಗ್ತಿರ್ತಕ್ಕಂಥವರು ಒಂದು ದೊಡ್ಡದ ದೋಣಿ, ಆ ದೋಣಿಯಲ್ಲಿ ಬೇಕಾದಷ್ಟು ಹಾಕೊಂಡು ಒಂದು ಮೀನು ಕೊಂಬಿರುತ್ತೆ, ಅದಕ್ಕೆ ಗಟ್ಟ ಹಾಕಿ ಆ ಪ್ರಳಯವಾದಾಗ ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಬೀಜ ರೂಪವಾಗಿರತಕ್ಕಂಥ ಎಲ್ಲೂ ಅದರ ಸೇಕರಣೆ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರಲ್ಲ, ಅದು ಕಥೆಯಲ್ಲಿ ಬರ್ತಕ್ಕಂಥದ್ದು. ಆ ಕಥೆ ನಿಜವೋ ಸುಳ್ಳು ಆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಹೇಳಿರ್ತಾರೆ. ಈ ಅನುಪಾದಕ ಲೋಕವನ್ನೇ ಹಿಂದೂ ಸಂಸ್ಕೃತಿಯಲ್ಲಿ ವಿಷ್ಣು ಲೋಕವೆಂದು ಕರೆದಿದ್ದಾರೆ. ಅನುಪಾದಕ ಲೋಕ ಅಂತಂದ್ರೆ ನಮ್ಮ ಹಿಂದೂ ವಿಷ್ಣು ಲೋಕ ಎಂದು ಅಂತಾರೆ. ಆದಿ ಅನುಪಾದಕ ಲೋಕಗಳೆರಡು ನಿತ್ಯವಾದವು. ಆದಿ ಅನುಪಾದಕ ಲೋಕಗಳು ನಿತ್ಯವಾದವು. ಆದಿ ಲೋಕ ಅಂದ್ರೆ ಈಶ್ವರನು ವಾಸ ಮಾಡ್ತಕ್ಕಂಥದ್ದು, ಅನುಪಾದಕ ಅಂದ್ರೆ ವಿಷ್ಣು ವಾಸ ಮಾಡ್ತಕ್ಕಂಥದ್ದು. ಎರಡೂನು ಆದಿ ಅನುಪಾದಕ ಲೋಕಗಳೆರಡು ನಿತ್ಯವಾದವು. ಇವುಗಳಿಗಿಂತ ಸ್ಥೂಲವಾದ ಪ್ರಕೃತಿ ತತ್ವವುಳ್ಳ ಬ್ರಹ್ಮನಿಂದ ಅವುಗಳಿಗಿಂತ ಸ್ಥೂಲವಾಗಿರತಕ್ಕಂಥದ್ದು ಬ್ರಹ್ಮಲೋಕ ಸೃಷ್ಟಿ ಮಾಡಲ್ಪಟ್ಟ ಆಕಾಶಾದಿ ಪಂಚತತ್ವಗಳು. ಇಲ್ಲಿ ಅವೆರಡೂ ಒಂದೇ. ಬ್ರಹ್ಮ ಈ ಸೃಷ್ಟಿ ಮಾಡಿದ ಯಾವುದೋ ಪಂಚಭೂತಗಳನ್ನು ಸೃಷ್ಟಿ ಮಾಡಿ
ಇದನ್ನು ಸೃಷ್ಟಿ ಮಾಡಿದ ಪಂಚಭೂತಗಳನ್ನು ಸೃಷ್ಟಿ ಮಾಡತಕ್ಕಂಥವರು ಬ್ರಹ್ಮ. ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಆಕಾಶಾದಿ ಪಂಚತತ್ವಗಳು ಅನಿತ್ಯವಾದವು, ಅವು ಅನಿತ್ಯವಾದವು. ಭಗವದ್ಗೀತೆಯ ಅಧ್ಯಾಯನ 16ನೇ ಶ್ಲೋಕದಲ್ಲಿ ಈ ರೀತಿ ಹೇಳುತ್ತೆ, ಬ್ರಹ್ಮಲೋಕ ಮೊದಲುಗೊಂಡು ಇರುವ ಲೋಕಗಳೆಲ್ಲವೂ ಅನಿತ್ಯವಾದವು. ಬ್ರಹ್ಮಲೋಕವೂ ಸಮೇತ ನಮ್ಮ ಈ ಲೋಕಗಳು ಅನಿತ್ಯ ಅಂದ್ರೆ ಶಾಶ್ವತವಾಗಿರುವುದಲ್ಲ, ಶಾಶ್ವತವಾಗಿರ್ತಕ್ಕಂಥವೆರಡೆ. ಅನಿತ್ಯವಾದವು. ಓ ಕೌಂತೆಯ, ನನ್ನನ್ನು ಹೊಂದಿದವನಿಗೆ ಪುನರ್ಜನ್ಮವಿಲ್ಲವೆಂದು ಅರ್ಥ. ಅಂದರೆ ವಿಷ್ಣು ಲೋಕವನ್ನು ಎಂದರೆ ಥಿಯಾಸಫಿ ಪರಿಭಾಷೆಯಲ್ಲಿ ಅನುಪಾದಕ ಲೋಕವನ್ನು ಹೊಂದಿದವನಿಗೆ ಪುನರ್ಜನ್ಮವಿಲ್ಲವೆಂದು ಅರ್ಥ. ಇಲ್ಲಿ ಅನುಪಾದಕ ಲೋಕ ನನ್ನನ್ನು ಸೇರಿದವರಿಗೆ, ಕೃಷ್ಣ ಹೇಳ್ತಕ್ಕಂಥದ್ದು ನನ್ನ ಸೇರಿದವನಿಗೆ ನಂತರ ಜನ್ಮವಿಲ್ಲ ಅಂತಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಸ್ಥೂಲ ಲೋಕದಲ್ಲಿ ನಾವು ಮೊದಲು ಹುಟ್ಟಿದಾಗ ಈ ಸ್ಥೂಲ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗುಣಗಳನ್ನ ವಿಶೇಷ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ಇಲ್ಲಿ ವಿಶೇಷವಾಗಿ ನಾವು ಮಾಡಬೇಕಾದ ಪಾಪವಾಗ್ಲಿ ಪುಣ್ಯವಾಗ್ಲಿ ಏನು ಇಲ್ಲದೆ ಇರುವಾಗ ಇಲ್ಲಿ ಉಂಟು. ಹುಟ್ಟು ಸಾವುಗಳು ಯಾವಾಗ ಬರುತ್ತೆ ಅಂತಂದ್ರೆ ಈ ಬಂದಿರತಕ್ಕಂಥ ಪಾಪವನ್ನ ಶಮನ ಮಾಡ್ಕೊಳ್ಳೋದು, ಒಳ್ಳೆಯದನ್ನು ಸಂಪಾದನೆ ಮಾಡ್ಕೊಳ್ಳೋದು, ಒಳ್ಳೆಯದೇ ಜಾಸ್ತಿ ಇದ್ರೂ ಸಮೇತ ನಂತರ ಹುಟ್ಟಬೇಕಾಗುತ್ತೆ. ಯಾಕಂದ್ರೆ ಬೇರೆಯವರಿಗೆ ಸಹಾಯ ಮಾಡಿ ಅವರನ್ನ ಮಾರ್ಗದರ್ಶನ ನೀಡುವುದಕ್ಕಾಗಿ ಹುಟ್ಟಬೇಕಾಗುತ್ತೆ. ಆದ್ದರಿಂದ ಇವೆಲ್ಲವೂ ಸರಿಸಮಾನವಾಗಿ ಬಂದಾಗ ಈ ಲೋಕಕ್ಕೆ ನಾವು ಈ ದೇಹವು ಬೇಕಾಗಿಲ್ಲ. ಆತ್ಮ ಮುಂದಿನ ಲೋಕಕ್ಕೆ ಯಾವುದು, ಮುಂದೆ ಲೋಕಕ್ಕೆ ಹೋಗುತ್ತೆ. ನಮ್ಗೆ ಏನಪ್ಪಾ ಅಂದ್ರೆ 3 ಲೋಕಗಳಲ್ಲಿ ಜನ್ಮವನ್ನು ಪಡೆದು ನಂತರ ಹುಟ್ಟಿ ನಂತರ ಸಾಯಿಗೆ ಮುಂತಾಗಿ 3 ಲೋಕಗಳು ಏಕಕಾಲದಲ್ಲಿ ಅಂತಂದ್ರೆ ಒಂದು ಜನ್ಮದಲ್ಲಿ ಒಂದೊಂದು ಲೋಕದಲ್ಲಿ ವ್ಯವಹಾರವನ್ನು ನಡೆಸಿ ಆ ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಮುಂದಿನ ಮಟ್ಟಕ್ಕೆ ಹೋದಾಗ ಇಲ್ಲಿ ಯಾವುದು ವಿಶೇಷವಾಗಿ ಪಾಪ ಪುಣ್ಯವು ಇಲ್ಲದೆ ಇರುವಾಗ ಆ ವಿಷ್ಣು ಲೋಕವನ್ನು ಸೇರ್ತೀವಿ. ಆವಾಗ ಸೇರಿದಾಗ ನಾವು ಜೀವನ ಮುಕ್ತರು, ನಂತರ ಹುಟ್ಟುವ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತದೆ. ಜೊತೆಗೆ ಇದನ್ನು ಮುಗಿಸೋಣ. ಯಾಕಂದ್ರೆ ಇದು ಪೀಠಿಕೆ ತರಹ ಬಂದಿರತಕ್ಕಂಥದ್ದು. ಒಂದಕ್ಕೊಂದು ಲಿಂಕ್ ನಾವು ಹೊಸ ಪದಗಳು ಎಷ್ಟು ನಾವು ತಿಳ್ಕೊಂಡ್ರು ಸಮೇತ ಮರ್ತೋಗ್ತೀವಿ. ಅದರಲ್ಲೂ ವಯಸ್ಸಾದ್ಮೇಲೆ ಬಂದಿರ್ತಕ್ಕಂಥದ್ದು ಜಾಸ್ತಿ. ಅದರ ಕಡೆ 4-5 ಸಲ ನಾವು ಗಮನವಿಟ್ಟು ಕೇಳಿಸ್ಕೊಂಡಾಗ, ಗಮನವಿಟ್ಟು ಹೇಳಿದಾಗ ಈ ವಿಷಯವು ಅರ್ಥವಾಗುತ್ತೆ. ಇದರಲ್ಲಿ ಮತ್ತೊಂದು ಏನಪ್ಪ ಅಂದ್ರೆ, ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥವನು ಈ ಪದಗಳನ್ನ, ಈ ನಿಯಮಗಳನ್ನ, ಈ ವ್ಯವಸ್ಥೆಯನ್ನ ಕಲ್ತ್ಕೊಳ್ಳೇಬೇಕು. ಮೆಂಬರ್ ಆಗಿರ್ತಕ್ಕಂಥ ಕಲ್ತ್ಕೊಳ್ಬೇಕು ಅಂತ ದೃಢವಾಗಿರ್ತಕ್ಕಂಥ ಇಚ್ಛೆ ಇಟ್ಟಾಗ ಬರುತ್ತೆ. ಇಚ್ಛೆ ಎಲ್ಲ ಕಾಲಹರಣೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇದು ನಾವ್ ಇವಾಗ ಹೇಳ್ಕೊಡ್ತಾ ಇದ್ವಲ್ಲ ಆ ರೀತಿ. ಆದ್ರೆ ಇಚ್ಛೆ ಬಂದು ಇಚ್ಛೆಯ ರೀತಿಯಲ್ಲಿ ನಾವು ಇದನ್ನ ನಡ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮವಾಗತ್ತೆ ಅಂತ ಹೇಳ್ತಾ, ನಾಳೆ ವಾರ ಜೀವಾತ್ಮರ ಅವಿರ್ಭಾವ, ಜೀವಾತ್ಮ ಅವಿರ್ಭಾವ ಅಂತಕ್ಕಂಥದ್ದು ಅದೊಂದು ಚಾಪ್ಟರ್. ಆ ಚಾಪ್ಟರ್ ಸಣ್ಣದಾಗಿ ಇದೆ, ಚಾಪ್ಟರ್ ದೊಡ್ಡದಾಗಿಲ್ಲ. ಅವರು ಯಾವ್ಯಾವ್ದ್ರಲ್ಲೂ ಆಯ್ಕೆ ಮಾಡ್ಕೊಂಡು ಬರೆದಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳು ಸೇರಿಸ್ತಾರೆ. ನೋಡಿ, ಇವರು ಆ ಉದಾಹರಣೆಗಳನ್ನು ಪರಿಮಳವಾಗಿರ್ತಕ್ಕಂಥ ಹೂವು ವಾಸನೆ ಒಂದೇ, ಆದ್ರೆ ಒಂದೊಂದು ಹೂವಿಂದು ಒಂದೊಂದು ರೀತಿಯಲ್ಲಿ ವಾಸನೆ ಇರುತ್ತೆ ತಂದಾಗ ಅಲ್ಲಿಗೆ ನಾವು ಎಲ್ಲಾ ಜನರು ಅನ್ನೋದು ಒಂದೇ, ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳಿರುತ್ತೆ. ಎಲ್ಲಾ ಮನುಷ್ಯರು ಭಗವಂತನ ಚೈತನ್ಯವೇ. ಆ ಸನ್ನಿವೇಶಕ್ಕೆ ತಕ್ಕಂತೆ ಪರಶುರಾಮನ ಆ ರೀತಿ ಮಾಡಿದ, ಕೃಷ್ಣ ಈ ರೀತಿ ಮಾಡಿದ, ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥ ಈ ಕೆಲವು ಉದಾಹರಣೆಗಳು ಸ್ವಂತ ಸೇರಿಸಿ ಹೇಳುವುದರಿಂದ ನಮ್ಮಂತವರಿಗೆ ಅರ್ಥವಾಗುತ್ತೆ. ರಾಚಪ್ಪನವರು ಸಾಧಾರಣವಾಗಿರ್ತಕ್ಕಂಥ ಮನುಷ್ಯರಲ್ಲ, ಬಹಳ ಉನ್ನತ ಮಟ್ಟಕ್ಕೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಬೆಳವಣಿಗೆ ಆಗಿರ್ತಕ್ಕಂಥವ್ರು. ಅಂತವರ ಬರೆದು ಇಟ್ಟು ಹೋಗಿರ್ತಕ್ಕಂಥದ್ದು ಇಂತಹ ಗ್ರಂಥ ನಮ್ಗೆ ಸಿಕ್ಕಿರೋದೊಂದು ಪುಣ್ಯವೇ ಅಂತ ಹೇಳ್ತಾ ಇವತ್ತಿಗೆ ಇದನ್ನು ಮುಕ್ತಾಯಿಸಿ ಒಂದ್ಸಲ ಓಂಕಾರ ಮಾಡಿ ಓ